अपहं भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सुरतुरूपमं श्रीभावबोधकुत्पाद चिंतामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्तां पञ्चाषड्वर्षपूजकां सत्यप्रमोदतीर्थार्यां नौमि न्यायसुधारतां श्री सत्यात्मगुरुवे नमः। विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जन्माद्यस्य यतो अन्वयादितरत अर्थेश्च विघ्नस्वराट् तेने ब्रह्महुदाय आदिकवये मुह्यन्ति यं सूर्यः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओಂ। ನಿನ್ನೆಯಿಂದ ಭಾಗವತ ದಶಮಸ್ಕಂದದ ಪ್ರವಚನದ ಮಾಲಿಕೆಯನ್ನು ಮುಂದುವರಿಸಿ ಒಂದು ಅಪೂರ್ವವಾದ ಗೀತ ಅಂದರೆ ಶ್ರುತಿ ಗೀತೆ, ಶ್ರುತಿ ಗೀತೆಯ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದೇವೆ ನಿನ್ನೆ. ಶ್ರುತಿ ಗೀತೆ ಅಂದರೆ ಲಕ್ಷ್ಮೀದೇವಿ ಸೃಷ್ಟಿ ಆರಂಭಕ್ಕಿಂತ ಮುಂಚೆ ಭಗವಂತ ನಾರಾಯಣ ಮಲಗಿದ್ದಾಗ ಭಗವಂತನಿಗೆ ಸಕಲ ಜೀವಿಗಳಿಗೆ ಪ್ರತಿನಿಧಿಯಾಗಿ ಲಕ್ಷ್ಮೀದೇವಿ ಭಗವಂತನಿಗೆ ಎಬ್ಬಿಸ್ತಾಳೆ. ಏಳು ಭಗವಂತ ಸೃಷ್ಟಿ ಮಾಡಬೇಕು, ನೀನು ಜೀವಿಗಳೆಲ್ಲರೂ ನಿನ್ನ ಉದರದಲ್ಲಿ ಎದ್ದುಬಿಟ್ಟಿದ್ದಾರೆ, ಅವರಿಗೆ ಸಾಧನೆ ಮಾಡೋದಕ್ಕೆ ಹೊರಗಡೆ ಕರ್ಕೊಂಡು ಬರಬೇಕು, ದಯವಿಟ್ಟು ನೀನು ಏಳು. ಭಗವಂತನಿಗೆ ನಿದ್ದೆ ಇಲ್ಲ ರೀ, ಭಗವಂತನಿಗೆ ನಿದ್ದೆ ದುಃಖ ಯಾವುದೂ ಇಲ್ಲ. ಅವನ ನಟನೆ, ತಾನು ನಿದ್ದೆ ಮಾಡಿದ ಹಾಗೆ ನಟನೆ ಮಾಡ್ತಾನೆ. ಲಕ್ಷ್ಮೀದೇವಿಯು ಅವನಿಗೆ ಎಬ್ಬಿಸಿದ ಹಾಗೆ ನಟನೆ ಮಾಡ್ತಾಳೆ. ಭಗವಂತ ನಿದ್ದೆ ಮಾಡಿದ ಅನ್ನೋದು ಬಹಳ ಸರ್ವತ ದೋಷ. ಅದು ಭಗವಂತ ನಿದ್ದೆ ಮಾಡಿಲ್ಲ. ಭಗವಂತ ತನ್ನ ಉದರದಲ್ಲಿ ಏಕೆ ಜೀವಿಗಳನ್ನು ಹಾಕಿಕೊಳ್ತಾನೆ ಅಂತಂದರೆ, ಜೀವಿಗಳೆಲ್ಲ ಲಕ್ಷ್ಮೀದೇವಿಯನ್ನು ಬಿಟ್ಟು ಬ್ರಹ್ಮಾದಿಗಳು ಬ್ರಹ್ಮರುದ್ರರು ಎಲ್ಲರೂ ಭಗವಂತನ ಉದರದಲ್ಲಿ ಇರ್ತಾರೆ, ಯಾರೂ ಇರಲ್ಲ. ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ಇರ್ತಾರೆ. ಲಕ್ಷ್ಮೀದೇವಿ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ರೂಪದಿಂದ ಲಕ್ಷ್ಮೀದೇವಿ ಭಗವಂತ ಇರ್ತಾರೆ. ಲಕ್ಷ್ಮೀದೇವಿ, ಶ್ರೀದೇವಿ, ಭೂದೇವಿ ರೂಪದಿಂದ ಭಗವಂತನ ಗಾಢವಾದ ಆಲಿಂಗನದಲ್ಲಿ ಇರ್ತಾಳೆ. ದುರ್ಗಾದೇವಿ ಭಗವಂತನನ್ನು ಎದ್ದೇಳು ಭಗವಂತ ಸೃಷ್ಟಿ ಮಾಡುವಂತ ಪ್ರಾರ್ಥಿಸ್ತಾಳೆ. ಇನ್ನೇನು ಸೃಷ್ಟಿಯ ಸಮಯ ಹತ್ತಿರ ಬರುತ್ತೆ, ಆವಾಗ ದುರ್ಗಾದೇವಿ ಸ್ವಯಂ ಲಕ್ಷ್ಮೀದೇವಿ ದುರ್ಗಾದೇವಿ ಭಗವಂತನ ಪ್ರಾರ್ಥಿಸ್ತಾಳೆ. ಆ ಭಗವಂತನನ್ನು ಪ್ರಾರ್ಥಿಸುವ ಗೀತೆಯೇ ಶ್ರುತಿ ಗೀತೆ. ಶ್ರುತಿ ಅಂದರೆ ದುರ್ಗಾದೇವಿ ಅಂದರೆ ಲಕ್ಷ್ಮಿ, ಶ್ರುತಿ ಅಂದರೆ ವೇದ, ವೇದಗಳು ಅಂದರೆ ಲಕ್ಷ್ಮೀದೇವಿ. ವೇದಗಳ ಮಾತಿನಿಂದ ಲಕ್ಷ್ಮೀದೇವಿ ಭಗವಂತನನ್ನು ಏಳು ನಾರಾಯಣ ಅಂತ ಹೇಳಿ ಎಬ್ಬಿಸ್ತಾಳೆ ಅಂತ ಹೇಳಿಬಿಟ್ಟು ಭಗವಂತನ ಗುಣಗಳ ವರ್ಣನೆಯೇ ಇದೆ, ಬೇರೆ ಏನೂ ಇಲ್ಲ. ಭಗವಂತ ತನ್ನ ಉದರದಲ್ಲಿ ಸಕಲ ಜೀವಿಗಳನ್ನು ಯಾಕೆ ಹಾಕಿಕೊಂಡು, ಅವನ ಕರುಣೆ ದೊಡ್ಡ ಕರುಣೆ ನೋಡಿ. ಈಗ ನಾವು ಜೀವಿಗಳು ಬಹಳ ಆಯಾಸ ಪಟ್ಟಿರ್ತೇವೆ. ಈಗ ಹೇಗೆ ಅಂದರೆ ಅದನ್ನು ಟೀಕಾಚಾರರಾಗಲಿ ಮಧ್ವಾಚಾರ್ಯರಾಗಲಿ ಅವರು ಭಾಳ ಚೆನ್ನಾಗಿ ತತ್ವಪ್ರಕಾಶಿಕೆಯಲ್ಲಿ ಟೀಕಾಚಾರ್ಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ತತ್ವನಿರ್ಣಯದಲ್ಲಿ ಮಧ್ವಾಚಾರ್ಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಅಂದರೆ ಸಕಲ ಜೀವರಾಶಿಗಳು ಅನೇಕ ಕೋಟಿ ಕೋಟಿ ಜನ್ಮಗಳಿಂದ ಭೂಮಿಯಲ್ಲಿ ಬಾ, ಸ್ವರ್ಗಕ್ಕೆ ಹೋಗು, ನರಕಕ್ಕೆ ಹೋಗು, ಭೂಮಿಗೆ ಬಾ, ಇದೇ ಕೆಲಸ. ಕೋಟಿ ಕೋಟಿ ಅನಂತ ಜನ್ಮಗಳು ಹೋಗಿ ಬಾ ಹೋಗಿ ಬಾ ಹೋಗಿ ಬಾ, ಸುಸ್ತಾಗ್ಬಿಟ್ಟಿರತ್ತೆ. ಇವ್ರಿಗೆ ಏನು ಮಾಡಬೇಕು ಪಾಪ, ಸುಸ್ತಾಗಿದೆ ಅಂತೇಳಿ ಭಗವಂತ ಎಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಬಿಟ್ಟು ಅವರವರ ಯೋಗ್ಯತೆಗೆ ತಕ್ಕಂತೆ ಅವನ ಹೊಟ್ಟೆ ಅಂತ ದೊಡ್ಡದೊಂದು ಜಗದುದರ ಅವನು. ಇಡೀ ಅವನ ರೋಮದಲ್ಲಿ ಒಂದೊಂದು ರೋಮ ಕೂಪಗಳಲ್ಲಿ ಅನಂತ ಬ್ರಹ್ಮಾಂಡಗಳಿರ್ತವೆ. ಅಂಥ ವಿರಾಟ್ ರೂಪ ಭಗವಂತನದು.
ಅವನು ಎಲ್ಲ ಜೀವಿಗಳನ್ನು ಹಾಕೊಂಡು ಬಿಡ್ತಾನೆ. ಕ್ಷಮಾಪ ಹೃದಯೇ ಕಲ್ಪಾವಸಾನೇಚಯ ಅಂತ ಟೀಕಾಚಾರ್ಯರು. ಯಾಕೆಂದ್ರೆ ಇಷ್ಟು ಶ್ರಮ ಪಟ್ಟಿರ್ತಾರಲ್ಲ ಜೀವಿಗಳು, ಇವರು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಲಿ ನನ್ನ ಹೊಟ್ಟೆನಲ್ಲಿ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಭಗವಂತ ಅವರ ಮೇಲಿನ ಕರುಣೆಯಿಂದ ಸಕಲ ಜೀವಿಗಳನ್ನು ತನ್ನ ಉದರದಲ್ಲಿ ಧರಿಸಿರ್ತಾನೆ. ಬ್ರಹ್ಮರುದ್ರಾದಿಗಳನ್ನು ಸೇರಿಕೊಂಡು ಎಲ್ಲರನ್ನೂ ತನ್ನ ಉದರದಲ್ಲಿ ಧರಿಸಿಕೊಂಡಿರ್ತಾನೆ ಲಕ್ಷ್ಮೀದೇವಿಯನ್ನು ಬಿಟ್ಟು. ಲಕ್ಷ್ಮೀದೇವಿ ಅವನ ಜೊತೆಗೆ ಇರ್ತಾಳೆ. ಲಕ್ಷ್ಮೀದೇವಿ ಯಾಕೆ ಇರ್ತಾಳೆ ಅಂದರೆ, ಲಕ್ಷ್ಮೀದೇವಿಗೆ ಅವ್ಯಾಕೃತ ಅಪ್ರಾಕೃತಿಕ ಶರೀರ, ಅವಳಿಗೆ ಶರೀರ ನಾಶ ಇಲ್ಲ ಅವಳಿಗೆ. ಭಗವಂತನಿಗೆ ದೇಶತಃ ಕಾಲತಃ ಸಮಾನಳು ಅವಳು, ಗುಣತಃ ಅಲ್ಲ. ಆದರೆ ಭಗವಂತ ಸ್ವತಂತ್ರ, ಇವಳು ಅವನ ಅಧೀನ. ಅಷ್ಟು ಬಿಟ್ಟು ಬಿಟ್ಟರೆ ಬ್ರಹ್ಮಾದಿ ದೇವತೆಗಳಿಗಿಂತ ಕೋಟಿ ಕೋಟಿ ಗುಣದಲ್ಲಿ ಉತ್ತಮಳು ಲಕ್ಷ್ಮೀದೇವಿ. ಹೀಗಾಗಿ ಆ ದುರ್ಗಾದೇವಿ ಏನು ಕೇಳ್ತಾಳೆ, ಭಗವಂತ ನೀನು ಎಬ್ಬಿಸು ಎಬ್ಬಿಸಿ ಅವರನ್ನು ಹೊರಗೆ ಕರೆದು ಬಂದರೆ ಅವರು ಸಾಧನೆ ಮಾಡ್ತಾರೆ. ಯಾಕೆ ಅಂದರೆ ನಾವು ಹೇಳ್ತೀವಿ ಅವರು ಮಲಗಿರ್ತಾರೆ, ಆರಾಮ ಮಲಗಿರ್ತಾರೆ, ಬಿಟ್ಬಿಡಿ ಸುಖ ಇದೆ ಅಂತೇಳಿ ಅಂತ. ಮಲಗಿದ್ದರೆ ಅಷ್ಟೇ ಸುಖ ಅಲ್ಲರಿ. ಯಾಕೆ ಅಂದರೆ ಅವರ ಲಿಂಗ ದೇಹ ಭಂಗ ಆಗಿರುವುದಿಲ್ಲ. ಲಿಂಗ ದೇಹ ಭಂಗ ಆಗಿ ಮಲಗಿದ್ದರೆ ಅವರಿಗೆ ಹಸುವೆ ಆಗತ್ತೆ. ಎದ್ದು ಬಿಟ್ಟು ಸ್ನಾನ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಪೂಜೆ ಮಾಡಿ, ಭಗವಂತನಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕಲ್ವಾ, ಅದು ಕರ್ಮ ಅಲ್ವಾ. ಅದು ಮಾಡಬೇಕು ಅಂದರೆ ಭಗವಂತನ ಹೊಟ್ಟೆಯಲ್ಲಿ ಸುಮ್ಮನೆ ಮಲಗಿಬಿಟ್ಟಿದ್ರೆ ಆಗಿರತ್ತಾ? ಇಲ್ವಲ್ಲ, ಅವರು ಹೊರಗಡೆ ಬರಬೇಕಲ್ವಾ. ಅದೇ ಥರ ತಮೋಜೀವಿಗಳು ಹೊರಗಡೆ ಬಂದು ಸಾಧನೆ ಮಾಡಬೇಕಲ್ವಾ, ಕೆಟ್ಟ ಕೆಟ್ಟ ಸಾಧನೆಗಳನ್ನು ಮಾಡಬೇಕಲ್ವಾ. ಮುಕ್ತಿ ಯೋಗ್ಯರು ಬಂದು ಯಾವಾಗಲೂ ಭಗವಂತನನ್ನು ಆರಾಧಿಸಬೇಕಲ್ವಾ. ಅದಕ್ಕೆ ಅವರನ್ನೆಲ್ಲರನ್ನೂ ಪ್ರತಿನಿಧಿಯನ್ನಾಗಿ ಮಾಡಿಕೊಂಡ ಲಕ್ಷ್ಮೀದೇವಿ ದುರ್ಗಾದೇವಿ ಏನು ಮಾಡ್ತಾರೆ, ಭಗವಂತನನ್ನು ಎದ್ದೇಳು ಭಗವಂತ, ಸೃಷ್ಟಿ ಮಾಡು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಎಬ್ಬಿಸುವುದೇ ಶ್ರುತಿಗೀತೆ ಅಂತ. ಬಹಳ ಅದ್ಭುತವಾದ ಗೀತೆ, ತತ್ವಗಳ ಗೀತೆ ಇದು, ಕಥೆಗಳ ಗೀತೆ ಅಲ್ಲ. ಬಹಳ ಕ್ಲಿಷ್ಟಕರವಾದ್ದು ಅದು. ಇದು ನಮಗೆ ಮೋಕ್ಷಕ್ಕೆ ಉಪಯೋಗ, ನಮ್ಮ ಸಾಧನೆಗೆ ಅತ್ಯಂತ ಉಪಯುಕ್ತವಾದ್ದು ತಿಳಿದುಕೊಂಡ್ರೆ ಇದು ಶ್ರುತಿಗೀತೆ ಅಂತ. ಮೊದಲನೆಯ ಶ್ಲೋಕವನ್ನು ನಿನ್ನೆ ನೋಡಿದ್ವಿ. ಭಗವಂತನಿಗೆ ನಿನ್ನೆ ಹೇಳಬೇಕಾದ್ರೆ ಭಗವಂತನಿಗೆ ಕೆಲವರು ನಿರ್ಗುಣ ಅಂತಾರೆ, ಗುಣನೇ ಇಲ್ಲ ಭಗವಂತನಿಗೆ ಅಂತಾರೆ. ಕೆಲವರು ಭಗವಂತ ನಿರ್ವಿಕಾರ, ಆಕಾರನೇ ಇಲ್ಲ ಭಗವಂತನಿಗೆ ಅಂತಾರೆ. ಕೆಲವರು ಭಗವಂತನಿಗೆ ಕ್ರಿಯೆಯೇ ಇಲ್ಲ, ಅವನು ಕ್ರಿಯೆನೇ ಮಾಡಲ್ಲ. ಅಲ್ಲರಿ, ಭಗವಂತ ನಿರ್ಗುಣ ಆದರೆ ನಾವೆಲ್ಲ ಯಾಕೆ ಭಗವಂತನಿಗೆ ಪೂಜೆ ಮಾಡಬೇಕು? ಈಗ ಭಗವಂತನಿಗೆ ಪೂಜೆ ಮಾಡಿದರೆ ನಮಗೇನೋ ಪ್ರಯೋಜನ ಆಗಬೇಕು. ಭಗವಂತನೇ ನಿರ್ಗುಣ, ಅವನಲ್ಲಿ ಗುಣನೇ ಇಲ್ಲ, ಅವನಲ್ಲಿ ಆಕಾರನೇ ಇಲ್ಲ, ಅವನಿಗೆ ರೂಪನೇ ಇಲ್ಲ, ಏನು ಇಲ್ಲ ಅಂದರೆ ಅವನ ಪೂಜೆಯಿಂದ ನಮಗೇನಾಗಬೇಕಾಗಿದೆ? ನಮ್ಮಲ್ಲೇ ಕೆಲವೊಂದು ಒಳ್ಳೆಯ ಗುಣಗಳಿದ್ದಾವೆ, ಕೆಲವೊಂದು ಕೆಟ್ಟ ಗುಣಗಳಿದ್ದಾವೆ. ಭಗವಂತನಿಗೆ ಗುಣನೇ ಇಲ್ಲ ಅಂದರೆ ನಾವು ಭಗವಂತನನ್ನು ಪೂಜೆಯನ್ನು ಯಾಕೆ ಮಾಡಬೇಕು? ಇದು ಡೌಟ್ ಬರುತ್ತೆ, ನಮಗೆಲ್ಲ ಅನುಮಾನ ಬರುತ್ತೆ. ಭಗವಂತನಿಗೆ ಆಕಾರನೇ ಇಲ್ಲಪ್ಪ, ಭಗವಂತ ನಿರ್ವಿಕಾರ, ಭಗವಂತನಿಗೆ ಕ್ರಿಯೆಯೇ ಇಲ್ಲ. ಭಗವಂತ ನಿರ್ವಿಕಾರ ಅಂದರೆ ನಮ್ಮಂತಹ ಸತ್ವ ರಾಜಸ ತಾಮಸ ಗುಣಗಳನ್ನು ಒಳ್ಳಿಕೊಂಡ ಪ್ರಾಕೃತಿಕ ಶರೀರ ಭಗವಂತನಿಗೆ ಇಲ್ಲ. ಲಕ್ಷ್ಮೀದೇವಿಗೂ ಪ್ರಾಕೃತಿಕ ಶರೀರ ಇಲ್ಲ. ಭಗವಂತನಿಗೆ ಲಕ್ಷ್ಮೀದೇವಿಗೆ ಇಬ್ಬರಿಗೂ ಅಪ್ರಾಕೃತಿಕ ಶರೀರ. ಅವರು ಚಿನ್ಮಯ ಶರೀರಗಳು. ಅವರಿಗೆ ಈ ಪಂಚಭೂತಗಳ ಈ ಯಾವುದು ಶರೀರಗಳು ಅವರಿಗೆ ಇಲ್ಲ. ಅವರಿಗೆ ಜನ್ಮನೂ ಇಲ್ಲ, ಮರಣನೂ ಇಲ್ಲ ಅವರಿಗೆ. ಅವರು ಸ್ವಯಂ ಹೇಗಿರ್ತಾರೋ, ಭಗವಂತ ಹೇಗಿರ್ತಾನೋ ಅದೇ ರೂಪದಿಂದಲೇ ಹೊರಗಡೆ ಬರೋದು ಅವನು. ಅವನಿಗೆ ಬೇರೆ ಭಗವಂತನ ರೂಪಗಳಿಗೂ, ಭಗವಂತನಿಗೂ, ಭಗವಂತನ ಗುಣಗಳಿಗೂ, ಭಗವಂತನಿಗೂ, ಭಗವಂತನ ಅವಯವಗಳಿಗೂ, ಭಗವಂತನಿಗೂ ಯಾವ ಭೇದವೂ ಇಲ್ಲ. ಭಗವಂತನ ಒಂದು ಉಗುರಿಗೂ ಭಗವಂತನಿಗೂ ಭೇದ ಇಲ್ಲ. ಎಲ್ಲ ಅಪ್ರಾಕೃತಿಕ. ಭಗವಂತ ಒಂದು ಗುಣದ ಮುದ್ದೆ ಅನ್ಬೋದು. ಅಂದರೆ ನಾವು ಉದಾಹರಣೆ ಕೊಡೋದಾಗಲ್ಲ. ಅದು ಒಂದು ಬೆಲ್ಲ ತಗೊಳ್ತೀರಾ, ಬೆಲ್ಲ ತಗೊಂಡಾಗ ಬೆಲ್ಲದ ಒಂದು ಮುದ್ದೆ ಇರುತ್ತೆ. ಆ ಮುದ್ದೆಯಲ್ಲಿ ಸಿಹಿ ಇರುತ್ತೆ. ಅದರಲ್ಲಿ ಒಂದು ತುಂಡು ತೆಗೆದುಬಿಟ್ಟು ಬೆಲ್ಲದ ಸಿಹಿ ಕಡಿಮೆ ಆಯಿತಾ? ಆ ಬೆಲ್ಲದಲ್ಲಿ ಇಲ್ಲ. ಈ ಬೆಲ್ಲದಲ್ಲಿ ತೆಗೆದುಕೊಂಡಿದ್ದ ಬೆಲ್ಲದಲ್ಲಿ ಸಿಹಿ ಕಡಿಮೆ ಆಯಿತಾ? ಇಲ್ಲ. ಬೆಲ್ಲದ ಸಿಹಿ ಇದ್ದೇ ಇದೆ. ಆದರೆ ಒಂದು ವ್ಯತ್ಯಾಸ, ಆ ಬೆಲ್ಲದಲ್ಲಿ ಒಂದು ಭಾಗವನ್ನು ತೆಗೆದರೆ ಆ ಬೆಲ್ಲದ ವೆಯ್ಟ್ ಕಡಿಮೆ ಆಯಿತು. ಭಗವಂತನದು ಹಾಗಲ್ಲ. ಭಗವಂತನದು ಅವನಿಗೆ ನೀವು ಅದನ್ನು ಡಿವೈಡ್ ಮಾಡಲಿಕ್ಕೇ ಆಗಲ್ಲ ಭಗವಂತನಿಗೆ.
ಪ್ರತಿಯೊಂದು ಅವನ ಜ್ಞಾನದ ಮುದ್ದೆ ಅವನ ಅವಯವಗಳಿಗೆ, ಅವನಿಗೆ, ಅವನ ಕೈಗೆ ಭಗವಂತನಿಗೆ, ಅವನ ಒಂದು ಕಪ್ಪು ಕೂದಲಿಗೆ ಭಗವಂತನಿಗೆ, ಅವನ ಒಂದು ಬಿಳಿಯ ಕೂದಲಿಗೆ ಭಗವಂತನಿಗೆ, ಅವನ ಒಂದು ರೋಮಕ್ಕೆ ಭಗವಂತನಿಗೆ ವ್ಯತ್ಯಾಸವನ್ನು ಕಲ್ಪಿಸಿದರೆ ಅಂಧತ್ತಮಸ್ಸು ಅಂತ ಶಾಸ್ತ್ರ ಹೇಳುತ್ತೆ. ಅತೀವ ನರಕಕ್ಕೆ ಹೋಗ್ತೀರಾ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಕೃಷ್ಣಾವತಾರ ಅಂತಂದಾಗ ನಾವು ಭಗವಂತನ ಕಪ್ಪು ಕೂದಲಿನ ಅವತಾರ ಅಂತೀವಿ. ಕಪ್ಪು ಕೂದಲು ಭಗವಂತ ತೆಗೆದು ಹಾಕ್ತಾನೆ. ಆದರೆ ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ, ಭಗವಂತನ ಕಪ್ಪು ಕೂದಲೇ ಇಷ್ಟು ಮಟ್ಟಿಗೆ ಶಕ್ತಿಗಿದ್ರೆ ಭಗವಂತನಿಗೆ ಇನ್ನಷ್ಟು ಶಕ್ತಿ ಇರ್ಬೋದು. ಅದು ತಪ್ಪು. ಭಗವಂತನ ಕಪ್ಪು ಕೂದಲು ಭಗವಂತನೇ. ಒಂದರಿಂದ ಒಂದು ವ್ಯಕ್ತ ಆಗತ್ತೆ, ಅಭಿವ್ಯಕ್ತಿ ಆಗತ್ತೆ. ಆ ಸರ್ವತಾ ಅಲ್ಲ, ಭಗವಂತನ ಉಗುರು, ಅದನ್ನು ತೋರಿಸಿದ ಭಗವಂತ ತನ್ನ ಉಗುರಿನಿಂದಲೇ ಹಿರಣ್ಯಕಶಿಪುವನ್ನು ಸೀಳು ಹಾಕದ. ಅವನಿಗೆ ಯಾವುದೇ ಆಯುಧನೂ ಬೇಕಾಗಿಲ್ಲ. ಮಧ್ವಾಚಾರ್ಯರು, ಆನಂದ ತೀರ್ಥರು ನರಸಿಂಹ ನಖಸ್ತುತಿ ಅಂತ ಮಾಡಿದರು. ನರಸಿಂಹ ನಖಸ್ತುತಿನೂ ಒಂದೇ, ನರಸಿಂಹ ಸ್ತುತಿನೂ ಒಂದೇ. ನಖಕ್ಕೂ ಭಗವಂತನ ರೂಪಕ್ಕೂ ಭೇದ ಇಲ್ಲ, ಭಗವಂತನ ರೂಪಕ್ಕೂ ಭಗವಂತನ ಅವತಾರಕ್ಕೂ ಯಾವುದೂ ಭೇದ ಇಲ್ಲ. ರಾಮನೂ ಒಂದೇ, ಕೃಷ್ಣನೂ ಒಂದೇ, ಬುದ್ಧನೂ ಒಂದೇ, ಕಲ್ಕಿನೂ ಒಂದೇ, ಮತ್ಸ್ಯನೂ ಒಂದೇ, ಕೂರ್ಮನೂ ಒಂದೇ. ಯಾವ ಯಾವ ಅವತಾರಗಳಿಗೂ ಭೇದ ಇಲ್ಲ. ಅವನ ಅವತಾರ ರೂಪಗಳಿಗೆ ಭೇದವನ್ನು ಕಲ್ಪಿಸಿದವರು ಅತೀವ ನರಕಕ್ಕೆ ಹೋಗ್ತಾರೆ. ಅದು ಶಾಸ್ತ್ರ ಸಿದ್ಧ. ಅವನಿಗೆ ಯಾವ ವಿಕಾರನೂ ಇಲ್ಲ. ಅವನಿಗೆ ಯಾವ ವಿಕಾರನೂ ಇಲ್ಲ. ಇದು ಅವನ ಮಹಿಮೆ. ಇದನ್ನು ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳಲು ಆಗದಿದ್ದವರು ಭಗವಂತನಿಗೆ 8 ಗುಣ ಅಂತಾರೆ. ನಮ್ಮಂಥ ಜೀವರಿಗೆ 12 ಗುಣ ಅಂತಾರೆ. ಭಗವಂತನೇ ಪ್ರಕೃತಿಯಾಗಿ ಪರಿಣಾಮದ ಅಂತಲೂ ಹೇಳ್ತಾರೆ. ಮಣ್ಣು ಮಡಿಕೆ ಹೇಗೆ ಪರಿಣಾಮ ಆಗತ್ತೋ ಹಾಗೆ ಭಗವಂತನೇ ಪರಿಣಾಮ ಆಗ್ಬಿಟ್ಟ ಪ್ರಕೃತಿನಲ್ಲಿ ಅಂತ ಹೇಳ್ತಾರೆ. ಅದು ಶುದ್ಧ ತಪ್ಪೋದು. ಆಮೇಲೆ ಭಗವಂತನಿಗೆ ಕ್ರಿಯೆಯೇ ಇಲ್ಲ ಅಂತಾರೆ. ಅಲ್ಲರಿ, ಭಗವಂತನಿಗೆ ಕ್ರಿಯೆ ಇಲ್ಲ ಅಂತ ಹೇಳಬೇಕಾದ್ರೆ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಭಗವಂತ. ಬ್ರಹ್ಮನಲ್ಲಿ ಬ್ರಹ್ಮನಾಗಿ ನಿಂತು ಸೃಷ್ಟಿಯನ್ನು ಮಾಡಿಸ್ತಾನೆ. ರುದ್ರನಲ್ಲಿ ರುದ್ರನಾಗಿ ನಿಂತು ಬಿಟ್ಟು ಸಂಹಾರವನ್ನು ಮಾಡಿಸ್ತಾನೆ. ಸ್ವತಃ ತಾನೇ ನಿಂತು ಬಿಟ್ಟು ಪಾಲನೆಯನ್ನು ಮಾಡ್ತಾನೆ. ರುದ್ರನಲ್ಲಿ ರುದ್ರ ರೂಪದಿಂದ ಭಗವಂತ ನಿಂತಿದ್ದಕ್ಕೆ ರುದ್ರದೇವರಿಗೆ ಲಯ ಮಾಡುವ ಶಕ್ತಿ ಬಂತು ಹೊರತು ರುದ್ರದೇವರಿಗೆ ಸರ್ವತಾ ಶಕ್ತಿ ಇಲ್ಲ. ಲಕ್ಷ್ಮಿಗೇ ಇಲ್ಲ ಅಂದ ಮೇಲೆ ರುದ್ರದೇವರಿಗೆ ಬರೋದು ಭಾಳ ಮುಗಿದೇ ಹೋಯ್ತು. ಲಕ್ಷ್ಮಿಗೇ ಇಲ್ಲ, ಸ್ವತಃ ಲಕ್ಷ್ಮೀದೇವಿನೇ ಹೇಳ್ತಾಳೆ, ಭಗವಂತ ಹೇಳೋದಿಲ್ಲ. ಲಕ್ಷ್ಮೀದೇವಿನೇ ಹೇಳ್ತಾಳೆ ಮುಂದೆ. ಹಾಗೆ ಭಗವಂತನ ಗುಣಗಳನ್ನು ಮಾಡಿ ಅವಳು ಏನು ಹೇಳ್ತಾಳೆ, ಭಗವಂತ ಸೃಷ್ಟಿಯಿಂದ ನಿನಗೆ ಪ್ರಯೋಜನ ಇಲ್ಲ, ಈ ಜೀವಿಗಳ ಉದ್ಧಾರಕ್ಕೆ ಸೃಷ್ಟಿ ಮಾಡಬೇಕು, ಏಳು ಅಂತ ಹೇಳಿಬಿಟ್ಟು ಮೊದಲನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಜಿಯ ಜಿಯ ಜಯ್ಯ ಜಮಾಜಿತ ದೋಷ ಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವೃದ್ಧ ಸಮಸ್ತ ಭಗಃ ಅಜ ಜಗತೋಕ ಸಾಮಖಿಲ ಶಕ್ತ್ಯವಬೋಧಕತೆ ಉಚಿತ ಜಯಾತ್ಮನ ಅನುಚರೇ ನಿಗಮಃ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಮನುಷ್ಯನಿಗೆ ತನ್ನ ಸ್ವರೂಪ ಈಗ ನೋಡಿ, ನಮ್ಮಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಲಿಂಗ ಶರೀರ, ಸ್ವರೂಪ, 4 ಶರೀರಗಳು ಮನುಷ್ಯನಿಗೆ, 4 ಅಂಗಿಗಳು. ಸ್ಥೂಲ ಶರೀರ ಕಾಣುವುದು ಪಂಚಭೂತದ್ದು. ಸ್ವರೂಪ ಶರೀರ ಇದೆಯಲ್ಲ, ಇದು ನಿತ್ಯ, ಇದಕ್ಕೆ ಸಾವಿಲ್ಲ. ನಮ್ಮ ಸ್ವರೂಪ ಏನು ಅಂತ ನಮಗೆ ಗೊತ್ತಾಗದಿಲ್ಲದಂತೆ ಮಾಡುವುದು ಯಾರು? ದುರ್ಗಾದೇವಿ. 2 ಮಾಯೆಯನ್ನು ಹಾಕ್ಬಿಡ್ತಾಳೆ ಭಗವಂತನ ಆಜ್ಞೆಯಿಂದ, ಜೀವಾಚ್ಛಾದಿಕ ಆವರಣ, ಪರಮಾಚ್ಛಾದಿಕ ಆವರಣ ಅಂತ. ಈ 2 ಮಾಯೆಗಳನ್ನು ತೆಗೆಸುವವನು ಯಾರು? ಭಗವಂತ ಒಬ್ಬನೇ. ಲಕ್ಷ್ಮಿ ಹೇಳ್ತಾಳೆ, ನೀನೊಬ್ಬನೇ ಶಕ್ತ ಇದನ್ನು ತೆಗಿಲಿಕ್ಕೆ. ನಾವು ಜೀವಾಚ್ಛಾದಿಕವನ್ನು, ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಅನೇಕ ಸಾಧನೆಗಳನ್ನು ಮಾಡಿ, ಭಗವಂತನ ಬಗ್ಗೆ ಚಿಂತನೆ ಮಾಡಿ, ಸ್ತೋತ್ರ ಮಾಡಿ ನಾವು ಮಾಡಿದ್ರು ಕೂಡ ಸ್ವಲ್ಪ ಸ್ವರೂಪ ಜ್ಞಾನ ಬರ್ಬೋದು, ಹೋಗ್ಬೋದು. ನಮಗೆ ಅಲ್ಲ, ಅಪರೋಕ್ಷ ಜ್ಞಾನಿಗಳೇ ಮುಕ್ತಿಯೋಗ್ಯರಿಗೆ. ನಮ್ಮಂಥವ್ರಿಗೆ ಇನ್ನೂ ಕೋಟಿ ಜನ್ಮಗಳು ಬೇಕು. ಹಾಗಾಗಿ ಆವಾಗ ಆ ಭಗವಂತನ ಪರಮಾಚ್ಛಾದಿಕಾಗಿ ಭಗವಂತನ ಇಚ್ಛೆ ಬೇಕು. ಇವನು ನನ್ನ ಭಕ್ತ, ಇವನನ್ನು ಉದ್ಧಾರ ಮಾಡಬೇಕು, ಇವನಿಗೆ ಅಪರೋಕ್ಷ ಜ್ಞಾನ ಕೊಡಬೇಕು, ಇವನಿಗೆ ಮುಕ್ತಿಯನ್ನು ಕೊಡಬೇಕು ಅಂತ ಭಗವಂತನ ಇಚ್ಛೆ ಆದರೆ ಪರಮಾಚ್ಛಾದಿಕ ಸರಿಯತ್ತೆ. ಆವಾಗ ನಮ್ಮ ಸ್ವರೂಪ ಜ್ಞಾನ ಬರುತ್ತೆ. ಈಗ ನಾವೇನಂತೀವಿ, ನಾನು ಅಂತೀವಿ. ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಇದಕ್ಕೆ ವಿಜಯದಾಸರು ಅವರ ಚರಿತ್ರೆಯಲ್ಲಿ ಬರುತ್ತೆ. ಒಂದು ಸಾರಿ ಅವರು ಸಂಚಾರ ಮಾಡಬೇಕಾದ್ರೆ ಒಬ್ಬರು ಆಚಾರ್ಯರು ಮಠದಲ್ಲಿ ಕೂತ್ಕೊಂಡು ಪ್ರವಚನ ಹೇಳ್ತಾ ಇದ್ರಂತೆ. ಅವರು ಅಪರೋಕ್ಷ ಜ್ಞಾನಿಗಳು, ಭೃಗು ಮಹರ್ಷಿಗಳವರು ವಿಜಯದಾಸರು.
ಅವರು ನೋಡಿ ಹೇಳಿದ್ರಂತೆ, ಅವ್ರಿಗೆ ಗೊತ್ತಾಯ್ತು ಒಂದು ಸ್ವರೂಪ ಏನು ಅಂತ. ಅವ್ರು ನೋಡಿ ಹೇಳಿದ್ರಂತೆ, ನೋಡೋ ಕಾಗೆ ಹೇಗೆ ಭಗವಂತನ ಪ್ರವಚನ ಮಾಡ್ತಾ ಇದೆ ಅಂತ. ಅಂದರೆ ಈ ಆಚಾರ್ಯ ಏನಿದ್ರು ಅವರ ಸ್ವರೂಪ ದೇಹಕ್ಕಾಗಿ, ನಮ್ಮ ಸ್ವರೂಪ ದೇಹ ಮನುಷ್ಯನೇ ಆಗಿರಬೇಕು ಅಂತೇನಿಲ್ಲ. ಇಲ್ಲಿ ಏನೇನು ಜೀವ ಪಕ್ಷಿಗಳಿದಾವೆ ಎಲ್ಲವೂ ಮುಕ್ತಿಯಲ್ಲಿದ್ದಾವೆ. ನಮ್ಮ ತತ್ವ ಇರೋದು ಅದೇನೆ, ಮುಕ್ತಿನಲ್ಲಿ ಎಲ್ಲ ಜೀವಿಗಳು ಇದ್ದಾರೆ. ಈಗ ನಾನು ಹೊರಗಡೆ ಮನುಷ್ಯನಂತೆ ಕಾಣಬಹುದು, ನನ್ನ ಸ್ವರೂಪ ದೇಹ ಒಂದು ನಾಯಿ ಆಗ್ಬೋದು, ಹಂದಿ ಆಗ್ಬೋದು, ಯಾವುದೇ ಪಕ್ಷಿ ಆಗ್ಬೋದು, ಮೃಗ ಆಗ್ಬೋದು, ಮನುಷ್ಯ ಆಗ್ಬೋದು, ಯಾವುದೇ ಆಗ್ಬೋದು. ನನ್ನ ಸ್ವರೂಪ ದೇಹ ಇರುತ್ತಲ್ವಾ, ಆ ಸ್ವರೂಪ ಜ್ಞಾನ ಬಂದರೆ ಅದಕ್ಕೆ ಬೇರೆ ಅಸೂಯೆಗಳಿರಲ್ಲ. ಈ ಥರ ಶರೀರದ ಹತ್ರ ಅಸೂಯೆಗಳಿರಲ್ಲ, ಅದು ಅದರಲ್ಲೇ ಆನಂದ ಪಡ್ತಾ ಇರುತ್ತೆ. ಹಾಗಾಗಿ ಆ ವಿಜಯದಾಸರಿಗೆ ಆ ಆಚಾರ್ಯರ ಸ್ವರೂಪದ ಗೊತ್ತಾಯಿತು. ಆ ನಮ್ಮ ಸ್ವರೂಪ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಮಗೆ ಜನ್ಮಾಂತರಗಳಲ್ಲಿ ಇನ್ನೇನು ಒಂದು ಜನ್ಮದಲ್ಲಿ ಮುಗಿಯತ್ತೆ ಅನ್ಬೇಕಾದ್ರೆ ನಮ್ಮ ನಿಯತ ಗುರುಗಳು ಬಂದು ನಮ್ಮ ಕಿವಿಯಲ್ಲಿ ಹೇಳ್ತಾರೆ, ನಿನ್ನ ಸ್ವರೂಪ ಇಂತಹದು, ಭಗವಂತನನ್ನು ಹೀಗೆ ನೀನು ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ನಮಗೆ ಅದು ಕೊನೆಯ ಜನ್ಮ ಆಗುತ್ತೆ. ಅಲ್ಲಿ ತನಕ ನಾವು ಏನು ಮಾಡ್ತೀವೋ ಎಲ್ಲನೂ ಆ ಸಾಧನೆಗೆ ಮೆಟ್ಟಿಲು. ಒಂದೇ ಸರಿ ಮೇಲೆ ಹತ್ತಲಿಕ್ಕಾಗಲ್ಲ, ಮೆಟ್ಟಿಲು ಹತ್ಕೊಂಡು ಹೋಗಬೇಕು. ಹತ್ತು ಹೋದಂಗೆ ಕೆಳಗೆ ಬೀಳದ ಹಾಗೆ ನಾವು ನೋಡ್ಕೊಳ್ಬೇಕು ಅಷ್ಟೇ. ಕೆಳಗೆ ಬೀಳದಾಗ ನಾವು ನೋಡ್ಕೋಬೇಕು. ಇದನ್ನು ತೋರಿಸಿ ಮುಂದೆ ಎರಡನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ, ಬೃಹದೋಪಲಬ್ಧಮೇತದವಶೇತಯ ಯತ ಉದಗಾಸ್ತಮಸ್ಯ ವಿಕೃತೆ ವಿಕೃತಃ ಅತ ಋಷಯೋ ದದುಸ್ತ್ವಯಿ ಮನೋವಚನಾಚರಿತಂ ಕಥಮಯಥಾ ಭವಂತಿ ಭುವಿ ದತ್ತಪದಾನಿ ನೃಣಾಂ. ಇದರಲ್ಲಿ ಒಂದು ಸುಂದರ ದೃಷ್ಟಾಂತವನ್ನು ಕೊಡ್ತಾಳೆ. ಹಾಗೆಯೇ ಭಗವಂತ ಬ್ರಹ್ಮ ಅಂತಾರೆ ಭಗವಂತನಿಗೆ. ಚತುರ್ಮುಖ ಬ್ರಹ್ಮ ಬೇರೆ, ಶಾಸ್ತ್ರದಲ್ಲಿ ಬ್ರಹ್ಮ ಅನ್ನುವುದು ಭಗವಂತನಿಗೆ, ವಿಷ್ಣುವಿಗೆ ಅಂತಲೇ ಅರ್ಥ. ವಿದ್ದು ಅಂತ ಅಂದರೆ ಪೂರ್ಣತ್ವ, ಅವನಿಗೆ ಪೂರ್ಣವಾಗಿ ಇದೆ, ಇನ್ನೇನು ಅವನಿಗೆ ಬೇಕಾಗಿಲ್ಲ. ನಮಗೆ ಏನು ಬೇಕನ್ಸತ್ತೆ, ಯಾಕೆ ಅಂದರೆ ನಮ್ಮ ಹತ್ರ ಏನೂ ಇಲ್ಲ, ಅದಿಲ್ಲ, ಅದಕ್ಕೆ ಅದು ಬೇಕು ಅನ್ಸತ್ತೆ. ಅವನಲ್ಲಿ ಎಲ್ಲ ಇದೆ ರೀ, ಅವನಿಗೇನು ಬೇಕು, ಅವನಿಗೇನು ಬೇಕಾಗಿಲ್ಲ. ಹಾಗಾಗಿ ಭಗವಂತನು ಬ್ರಹ್ಮ ಅನ್ಸ್ಕೊಳ್ತಾನೆ, ಭಗವಂತನು ಬ್ರಹ್ಮ ಅನ್ಕೊಳ್ತಾನೆ. ಚತುರ್ಮುಖ ಬ್ರಹ್ಮನು ಭಗವಂತನಿಗೆ ಬ್ರಹ್ಮ ಅನ್ನುವುದು ವ್ಯತ್ಯಾಸ. ಆಮೇಲೆ ಭಗವಂತ ಅವಿಕೃತ ಅಲ್ಲ ಭಗವಂತ. ಒಂದು ಇರುವೆಯಲ್ಲಿ ಇದ್ದಾನೆ ಭಗವಂತ, ಒಂದು ಆನೆಯಲ್ಲಿ ಇದ್ದಾನೆ ಭಗವಂತ, ಒಬ್ಬ ಕುಂಟನಲ್ಲಿ ಇದ್ದಾನೆ ಭಗವಂತ, ಒಬ್ಬ ಕುರುಡನಲ್ಲಿ ಇದ್ದಾನೆ ಭಗವಂತ. ಎಲ್ಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ. ಆದರೆ ಯಾವ ಜೀವಿಗಳ ಸಂಬಂಧದ ಗುಣಗಳ ವಿಕಾರ ಅವನಿಗಿಲ್ಲ. ಇರುವೆಯಲ್ಲಿ ಇರುವೆಯ ರೂಪದಲ್ಲಿ ಇದ್ದಾನೆ ಭಗವಂತ, ಆನೆಯಲ್ಲಿ ಆನೆಯ ರೂಪದಲ್ಲಿದ್ದಾನೆ ಭಗವಂತ, ಕಾಲಿಲ್ಲದವನಲ್ಲಿ ಕಾಲಿಲ್ಲದವನಂತೆ ಭಗವಂತ ಇದ್ದಾನೆ. ಆದರೆ ಭಗವಂತ ಕುಂಟ ಅಲ್ಲ. ಕಣ್ಣಿಲ್ಲದವನಲ್ಲಿ ಕಣ್ಣಿಲ್ಲದವನಂತೆ ಭಗವಂತ ಇದ್ದಾನೆ, ಕುರುಡ ಅಲ್ಲ ಭಗವಂತ. ಈ ವಿಕಾರ ಅವನಿಗಿಲ್ಲ. ಸತ್ವ ರಜ ತಮಸ್ಸು ಗುಣಗಳ 3 ಪ್ರಾಕೃತಿಕ ಗುಣಗಳ ವಿಕಾರ ಅವನಿಗೆ ಇಲ್ಲ. ಭಗವಂತ ಅವಿಕೃತ, ಬೇರೆ ಎಲ್ಲರೂ ವಿಕೃತರು. ಹಾಗೆಯೇ ತಮಸ್ಸಂತ ಇರುತ್ತಲ್ಲ, ಕತ್ತಲೆ, ಪ್ರಳಯ ಕಾಲದಲ್ಲಿ ಕತ್ತಲೆ ಇರುತ್ತೆ. ದುರ್ಗಾದೇವಿ ತಮಸ್ಸಿಗೆ ಅಭಿಮಾನಿ ದೇವತೆ. ದುರ್ಗಾದೇವಿಯು ವಿಕೃತಳಲ್ಲ, ದುರ್ಗಾದೇವಿಯು ವಿಕೃತಳಲ್ಲ. ಲಕ್ಷ್ಮೀ ನಾರಾಯಣ ಇವರಿಬ್ಬರನ್ನು ಬಿಟ್ಟರೆ ಬೇರೆ ಎಲ್ಲರೂ ವಿಕೃತರೆ. ಬ್ರಹ್ಮಾದಿಗಳು ಬ್ರಹ್ಮದೇವರು ಲಿಂಗ ದೇಹ ಇದೆ. ಆದರೆ ದಗ್ಧಪಟಾಯಮಾನ ಅಂತಾರೆ. ನೀವು ಒಂದು ಬಟ್ಟೆ ಹಾಕಿಬಿಟ್ಟು, ದೊಡ್ಡ ಬಟ್ಟೆ ಗುಂಪು ಹಾಕಿಬಿಟ್ಟು ಆ ಬಟ್ಟೆಗೆ ಬೆಂಕಿ ಹಚ್ಚಿಬಿಟ್ರೆ ಆ ಬಟ್ಟೆ ಆಕಾರದಲ್ಲಿ ಅದಿರುತ್ತೆ. ಬಟ್ಟೆ ಅಲ್ಲ, ಅದು ಬಟ್ಟೆ ಆಕಾರದಲ್ಲಿ ಸ್ವಲ್ಪ ಗಾಳಿ ಬಂದರೆ ಹರಗುತ್ತೆ. ಹಾಗೆಯೇ ವಾಯುದೇವರ ಲಿಂಗ ಶರೀರ ಅನ್ನೋದು ಅದೇ ಥರನೇ. ಅದರ ಗುಣಗಳ ಪ್ರಭಾವ ಅವರ ಮೇಲಿಲ್ಲ. ದಗ್ಧಪಟಾಯಮಾನ ಅಂತಾರೆ ಶಾಸ್ತ್ರದಲ್ಲಿ. ವಾಯುದೇವರು ಆ ಥರ. ಆದರೆ ವಾಯುದೇವರು ನಿತ್ಯ ಮುಕ್ತರಲ್ಲ. ವಾಯುದೇವರು ಬ್ರಹ್ಮ ತಮ್ಮ ಸಾಧನೆಯನ್ನು 100 ವರ್ಷಗಳ ಬ್ರಹ್ಮದೇವರ ಸಾಧನೆ 100 ವರ್ಷ ಅಂದರೆ ಅದು ಬಹಳ ನಮಗೆ ಊಹಾತೀತ. ಅದು ಬ್ರಹ್ಮದೇವರು 100 ವರ್ಷಗಳ ಸಾಧನೆಯನ್ನು ಮಾಡಿದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಹಾಗಾಗಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಹಾಗಾಗಿ ಅವಳಿಗೆ ವಿಕಾರ ಇಲ್ಲ. ಆದರೆ ಅವಳಿಗೆ ವಿಕಾರ ಇದೆ ಅಂತಾರೆ. ಏಕೆಂದರೆ ಅವಳು ಭಗವಂತನ ಅಧೀನ, ಅವಳು ಸ್ವತಂತ್ರಳಲ್ಲ. ಇದನ್ನು ಯಾರು ಹೇಳ್ತಾರೆ? ಲಕ್ಷ್ಮೀದೇವಿನೇ ಹೇಳ್ತಾರೆ, ಬೇರೆ ಯಾರು ಹೇಳೋದು ಬೇಡ. ಲಕ್ಷ್ಮೀದೇವಿನೇ ಹೇಳ್ತಾರೆ
ನಾನು ಅಸ್ವತಂತ್ರಳು, ಪರಮಾತ್ಮನ ಅಧೀನ ನಾನು ಅಂತ ಹೇಳ್ತಾರೆ. ಹೀಗಾಗಿ ಲಕ್ಷ್ಮೀ ದೇವಿನೂ ವಿಕೃತಳಲ್ಲ, ಅವಿಕೃತ. ಆದರೆ ಲಕ್ಷ್ಮೀ ದೇವಿಗೂ ಶ್ರೇಷ್ಠನಾದವನು ಭಗವಂತ, ಅವನು ಅವಿಕೃತ ಅಂತ ತಿಳ್ಕೊಳ್ಬೇಕು ಅಂತ ಲಕ್ಷ್ಮೀ ದೇವಿನೇ ಈ ಶ್ರುತಿಗೀತನಲ್ಲಿ ಹೇಳ್ತಾ ಇರ್ತಾರೆ. ಆಗ ತಾರತಮ್ಯ ಪಂಕ್ತಿನಲ್ಲಿ ಕೊನೆಗೆ ಶ್ರೇಷ್ಠನಾಗಿ ಉಳಿಯೋನು ಹರಿ. ನೋಡಿ, ಈಗ ತಾರತಮ್ಯ ಪಂಕ್ತಿ ತಗೊಂಡಾಗ ನೀವು ಗೊತ್ತಿದೆ, ಸತ್ಯ ಜಗತ್ತಿದು ಪಂಚಭೇದವು ಹಾಡು ಕೇಳಿದ್ದೀರ ಭಜನಾ ಮಂಡಲ, ಅದರಲ್ಲಿ ದಾಸರು ಚೆನ್ನಾಗಿ ಹೇಳಿದ್ದಾರೆ ಅದನ್ನು. ಈಗ ಕೋಟಿ ಗುಣಗಿಂತ ಏನು ಬ್ರಹ್ಮಗಿಂತ ವಾಯುಗಳಿಗಿಂತ ಅಧಿಗಳು ರಮಾದೇವಿ. ಅಂದರೆ ರಮಾದೇವಿ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಶ್ರೀ ಭೂದುರ್ಗ. ಭೂದೇವಿ ಅಂದರೆ ಒಂದು ತಿಳ್ಕೋಬೇಕು, ಈ ಭೂದೇವಿ ಧರಾದೇವಿ ಅಂತ ಅಭಿಮಾನಿ ಇವಳಲ್ಲ, ಇವಳ ಒಳಗೆ ನಿಂತು ಪ್ರಯತ್ನ ಮಾಡೋಳು ಅವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಕೋಟಿ ಗುಣಗಳಿಗಿಂತ ಬ್ರಹ್ಮವಾಯುಗಳಿಗಿಂತ ದೊಡ್ಡವಳು, ಗುಣ ಉಲ್ಟವಳು. ಅವಳಿಗಿಂತ ಅನಂತ ಗುಣದಲ್ಲಿ ಭಗವಂತ ದೊಡ್ಡವಳು. ತಾರತಮ್ಯ ಇರಬೇಕು. ತಾರತಮ್ಯ ಇಲ್ದೇನೆ ಇಲ್ಲ, ಎಲ್ಲರನ್ನೂ ಒಂದು ಕಡೆ ಕೂಡಿಸ್ಲಿಕ್ಕಾಗಲ್ಲ. ನಾವು ಲೋಕದಲ್ಲೇ ನೋಡ್ತೀವಿ, ಪ್ರೈಮ್ ಮಿನಿಸ್ಟರ್ ಸೇರಿಗೆ ಹೋಗಿ ಕೂಡಿಸಿ ಒಬ್ಬನ MLA ಪ್ರೈಮ್ ಮಿನಿಸ್ಟರ್ ಸೇರಿಗೆ ಕೂಡಿಸ್ಲಿಕ್ಕಾಗತ್ತಾ? ಅಥವಾ ಹೆಡ್ ಮಾಸ್ಟರ್ನಲ್ಲಿ ಒಬ್ಬ ಪ್ಯೂನ್ ಹೋಗಿ ಕೂಡಿಸ್ಲಿಕ್ಕಾಗತ್ತಾ? ಆಗಲ್ಲ ತಾನೆ. ಅಥವಾ ಇವತ್ತು ಲೆಕ್ಚರ್ ಬಂದಿಲ್ಲ, ರಜಾ ಇದ್ದಾರೆ, ಅಲ್ಲಿ ಯಾರೋ ಲೆಕ್ಕ ಬರೀತಾರಲ್ಲ ಕ್ಲರ್ಕ್, ನೀವು ಪಾಠ ಮಾಡೋಲಿಕ್ಕಾಗತ್ತಾ? ಅವರವರ ಯೋಗ್ಯತೆ ಅನುಸಾರವಾಗಿ ಅವರವರಿಗೆ ಏನು ಮಾಡಬೇಕೋ ಅದನ್ನೇ ಅವರು ಮಾಡಬೇಕು, ಅದು ಶಾಸ್ತ್ರವಿಲ್ಲ. ಆಮೇಲೆ ಭಗವಂತನಿಗೆ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ, ಲಕ್ಷ್ಮೀ ದೇವಿಗೆ ಸಮಾಸಮಳು ಅಂತಾರೆ ಶಾಸ್ತ್ರ. ಅದನ್ನು ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನು ವಿವರಿಸಿ ಟೀಕಾಕೃತ್ಪಾದರು ಲಕ್ಷ್ಮೀ ದೇವಿಗೆ ಸಮಾಸಮಳು ಅಂತ ಹೇಳ್ತಾರೆ. ಸಮಾಸಮಳು ಲಕ್ಷ್ಮೀ ದೇವಿ ಹೇಗೆ? ಸಮಾಸಮಳು ಅಂದರೆ ಸಮ ಅಂತ ಒಬ್ರು ಇರಬೇಕು, ಅಸಮ ಅಂತ ಒಬ್ರು ಇರಬೇಕು, ಸಮ ಅಂತ ಒಬ್ರು ಇರಬೇಕು, 3 ಜನ ಇರಬೇಕು ಅಲ್ವಾ? ಹಾಗಾದರೆ ಸಮ ಅಂದರೆ ಯಾರು? ಸಮ ಅಂದರೆ ಭಗವಂತನ ರೂಪಗಳಿದಾವಲ್ಲ, ಧನ್ವಂತರಿ ತಗೊಳ್ಳಿ, ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಯಾವ ಭಗವಂತನ ಅವತಾರ ರೂಪಗಳನ್ನು ತಗೊಳ್ಳಿ, ಎಲ್ಲ ರೂಪಗಳು ಸಮ. ಅಂದರೆ ಭಗವಂತನ ಮೂಲ ರೂಪಕ್ಕೂ ಅದಕ್ಕೂ ಭೇದ ಇಲ್ಲ, ಎಲ್ಲ ಸಮ. ಅದು ಸಮ, ಅವನು ಸಮ. ಅಸಮರು ಯಾರು? ಬ್ರಹ್ಮ, ರುದ್ರ, ಇಂದ್ರ ಮುಂತಾದ ಎಲ್ಲ ದೇವತೆಗಳು ಅಸಮರು. ಯಾವತ್ತೂ ಅವರು ಭಗವಂತನಿಗೆ ಸಮನಾಗಲು ಸಾಧ್ಯ ಇಲ್ಲ. ಎಷ್ಟೇ ಕಲ್ಪದ ಸಾಧನೆ ಮಾಡಿದರೂ ಅವರು ಭಗವಂತನಾಗಲು ಸಾಧ್ಯ ಇಲ್ಲ. ಹಾಗಾಗಿ ಅವರು ಅಸಮರು. ಅಸಮರು ಬ್ರಹ್ಮಾದಿ ದೇವತೆಗಳು ಅಸಮರು. ಸಮಾಸಮಳು ಅಂತ ಲಕ್ಷ್ಮೀದೇವಿ ಹೇಳ್ತಾರೆ. ಲಕ್ಷ್ಮೀದೇವಿಗೆ ಸಮಾಸಮಳು ಅಂತ ಯಾಕೆ ಹೇಳ್ತಾರೆ? ಲಕ್ಷ್ಮೀದೇವಿ ದೇಶತಃ ಭಗವಂತನಿಗೆ ಸಮಳು. ಭಗವಂತ ಎಲ್ಲೆಲ್ಲಿ ಇದ್ದಾನೋ ಅಲ್ಲೆಲ್ಲ ಲಕ್ಷ್ಮೀದೇವಿ ಇದ್ದಾಳೆ. ಕಾಲತಃ ಸಮಳು. ಭಗವಂತ ಯಾವ ಕಾಲದಲ್ಲಿ ಇದ್ದಾನೆ, ಹಿಂದೆ ಯಾವ ಕಾಲದಲ್ಲಿ ಇದ್ದ, ಮುಂದೆ ಯಾವ ಕಾಲದಲ್ಲಿ ಇರ್ತಾನೆ, ಈಗ ಎಲ್ಲಿದ್ದಾನೆ, ಯಾವ ಕಾಲದಲ್ಲಿ ಇದ್ದಾನೆ, ಅನಂತ ಕಲ್ಪಗಳಲ್ಲಿ ಏನು ಭಗವಂತ ಇದ್ದಾನೆ, ಎಲ್ಲ ಕಾಲದಲ್ಲೂ ಭಗವಂತನ ಜೊತೆಗೆ ಲಕ್ಷ್ಮೀ ದೇವಿ ಇದ್ದಾಳೆ. ಪ್ರಳಯ ಕಾಲದಲ್ಲೂ ಎಲ್ಲರೂ ಭಗವಂತನ ಉದರದಲ್ಲಿದ್ದಾಗ ಲಕ್ಷ್ಮೀದೇವಿ ಭಗವಂತನ ಜೊತೆಗೆ ಇದ್ದಾಳೆ. ಕಾಲತಃ ಸಮಳು ಲಕ್ಷ್ಮೀದೇವಿ. ಆಮೇಲೆ ಲಕ್ಷ್ಮೀದೇವಿ ನಿತ್ಯ ಮುಕ್ತತೆಯ ಭಗವಂತನಿಗೆ ಸಮಳು. ಅವಳು ನಿತ್ಯ ಮುಕ್ತಳು. ಅವಳು ಲಕ್ಷ್ಮೀದೇವಿ, ಅವಳಿಗೇನು ಲಿಂಗದೇಹ ಭಂಗ ಅನ್ನೋದೇನು ಇಲ್ಲ. ಲಕ್ಷ್ಮೀದೇವಿಗೆ ದಗ್ಧಪಟಾಯಮಾನ ಇದ್ದ ವಾಯುದೇವರು ಕೂಡ ಅದರ ಪ್ರಭಾವ ಇಲ್ಲದಿದ್ದರೂ ಕಳ್ಕೊಂಡೇ ಅದನ್ನು ಹೋಗಬೇಕು. ಆದರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಅವಳಿಗೆ ಭಗವಂತನ ಜೊತೆಗೆ ಸಾಮ್ಯ ಅಂದರೆ ನಿತ್ಯ ಮುಕ್ತಳು. ಆದರೆ ಲಕ್ಷ್ಮೀದೇವಿ ಸಮಳಾದಳು. ಈಗ ಅಸಮಳ ಹೇಗಾದಳು ಲಕ್ಷ್ಮೀದೇವಿ? ಲಕ್ಷ್ಮೀದೇವಿ ಸ್ವಾತಂತ್ರ್ಯರಲ್ಲ. ಲಕ್ಷ್ಮೀದೇವಿ ಗುಣತಃ ಭಗವಂತನಿಗೆ ಅಸಮಳು, ಸಮಳಲ್ಲ. ಭಗವಂತನಿಗೆ ಅನಂತ ಗುಣಗಳಿವೆ, ಲಕ್ಷ್ಮೀದೇವಿಗೆ ಅನಂತ ಗುಣಗಳಿಲ್ಲ. ಭಗವಂತ ಸರ್ವತಂತ್ರ ಸ್ವತಂತ್ರ. ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟು ಎಲ್ಲರನ್ನೂ ಅಧಿಪತಿ.
ಇಡೀ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡದ ಒಳಗೆ ಎಲ್ಲರಿಗೂ ಆಧಾರ ಆದವಳು ಲಕ್ಷ್ಮೀದೇವಿ. ಭಗವಂತನ ಅವಳೇ ಹೇಳ್ತಾಳೆ, ಇವರೆಲ್ಲರಿಗೂ ನಾನು ಆಧಾರ, ನನಗೆ ಆಧಾರ ಆದವನು ಸಮುದ್ರಶಾಹಿ ಭಗವಂತ ನಾರಾಯಣ, ಸಮುದ್ರದಲ್ಲಿ ಮಲಗಿರುವವನು. ಇದು ಅಸಾಧಾರಣ ಧರ್ಮಾಂತರ. ಇದು ಯಾವ ಬ್ರಹ್ಮರುದ್ರೇಂದ್ರಿಗೆ ಯಾರೂ ಇಲ್ಲ. ಲಕ್ಷ್ಮೀದೇವಿ ಅಂಬೃಣಿ ಸೂಕ್ತದಲ್ಲಿ ಹೇಳ್ತಾಳೆ. ಅಂಬೃಣಿ ಸೂಕ್ತದಲ್ಲಿ ಹೇಳಬೇಕಾದ್ರೆ ಲಕ್ಷ್ಮೀದೇವಿ ಬಹಳ ಚೆನ್ನಾಗಿ ಹೇಳ್ತಾಳೆ, ಅಹಂ ಸುವೇಪಿತ ರಮಸ್ಯ ಮೂರ್ಧನ್ವಮ ಯೋನಿರಪ್ಸ ಅಂತ ಸಮುದ್ರೇ ತಥೋ ವಿತಿಷ್ಠೆ ಭೂನಾನು ವಿಶ್ವೋತಾಮೋಂ ವರ್ಷಣೋಪಸ್ಪೃಶಾಮಿ. ನನ್ನನ್ನು ಪೂಜಿಸಿದವರು ಯಾರಿದ್ದಾರೆ? ಲಕ್ಷ್ಮೀದೇವಿ ನನ್ನನ್ನು ಯಾರು ಪೂಜಿಸುವುದಿಲ್ಲ. ಚತುರ್ಮುಖ ಬ್ರಹ್ಮದೇವರು ಪಿತಾಮಹ ಅನಿಸಿಕೊಂಡಿದ್ದಾರೆ, ಅವರು ನನ್ನ ಹತ್ರ ಬಂದು ನನ್ನ ಪೂಜೆಯನ್ನು ಮಾಡ್ತಾರೆ. ರುದ್ರದೇವರು ಪೂಜೆಯನ್ನು ಮಾಡ್ತಾರೆ ನನಗೆ. ನಾನು ಮನಸ್ಸು ಮಾಡಿದರೆ ನನ್ನ ಕಣ್ಣಿನ ಕುಡಿಗೋಟದಿಂದ ಈ ಬ್ರಹ್ಮಾಂಡವನ್ನೇ ನಾಶ ಮಾಡಬಲ್ಲೆ. ಯಾರನ್ನು ಬೇಕಾದರೂ, ಯೋಗ್ಯತೆ ಇದ್ದವರನ್ನ ಯಾರನ್ನು ಬೇಕಾದರೂ ಬ್ರಹ್ಮ ಪದವಿಗೆ ಏರಿಸಬಲ್ಲೆ. ಒಬ್ಬ ಯಕಶ್ಚಿತ್ ಬ್ರಾಹ್ಮಣನನ್ನು ತೆಗೆದು ರುದ್ರ ಪದವಿಗೆ ಏರಿಸಬಲ್ಲೆ. ಮನಸ್ಸು ಮಾಡಿದರೆ ಇವರೆಲ್ಲರನ್ನು ಸಂಹಾರ ಮಾಡಬಲ್ಲೆ ನಾನು ಅಂತ ಅವಳು ಹೇಳ್ತಾಳೆ. ಆಮೇಲೆ ಕೊನೆಗೆ ಹೇಳ್ತಾಳೆ, ಇಷ್ಟೆಲ್ಲ ಮಾಡಿದರೂ ನಾನು ಸಮುದ್ರಶಾಹಿಯಾದ ನಾರಾಯಣನ ಅಧೀನ, ನಾರಾಯಣನೇ ನನಗೆ ಆಧಾರ ಅಂತ ಲಕ್ಷ್ಮೀದೇವಿ ಅಂಬೃಣಿ ಸೂಕ್ತದಲ್ಲಿ ಹೇಳ್ತಾಳೆ. ಸ್ವತಃ ಲಕ್ಷ್ಮೀದೇವಿ ಹೇಳ್ತಾಳೆ, ಬೇರೆ ಯಾರೂ ಹೇಳಲ್ಲ. ಹಾಗಾಗಿ ಲಕ್ಷ್ಮೀದೇವಿ ಭಗವಂತನಿಗೆ ಅಸಮಳು. ಇದನ್ನು ಒಂದು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು, ವರ್ಣನೆ ಮಾಡ್ತಾರೆ ಅವ್ರ ಗ್ರಂಥದಲ್ಲಿ. ಒಂದು ಸಾರಿ ಏನಾಯ್ತು ಅಂತಂದರೆ, ಲಕ್ಷ್ಮೀದೇವಿಗೆ ಭಗವಂತನ ಗುಣಗಳನ್ನು, ಅವಳು ಭಗವಂತನ ಗುಣಗಳನ್ನು ತಿಳಿದುಕೊಳ್ಳೋಕ್ಕಾಗಲ್ಲ ರೀ ಯಾರಿಗೂ. ಅನಂತ ಗುಣಗಳು, ಒಂದು ಗುಣದಲ್ಲಿ ಅನಂತ ಗುಣ ಭಗವಂತನದು. ಭಗವಂತನ ಗುಣಗಳನ್ನು ಇದನ್ನು ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದನ್ನು ಏನು ಹೇಳ್ತಾರೆ ಅಂದರೆ, ಲಕ್ಷ್ಮೀದೇವಿಗೆ ಭಗವಂತನ ಗುಣಗಳನ್ನು ಒಂದು ಗುಣನಾದರೂ ನೋಡಬಹುದಲ್ಲ ಅಂತ ಅನ್ಸಂತ ಅವಳಿಗೆ. ನಾಟಕೀಯವಾಗಿ ಹೋಗ್ತಾಳೆ, ಭಗವಂತನ ಅಂಗುಷ್ಟದ ಉಗುರಿನ ಕೊನೆಯ ಮೇಲಿನ ಧೂಳಿನ ಕಣ. ಅಂಗುಷ್ಟದ ಉಗುರಿನ ಮೇಲೆ ಒಂದು ಧೂಳು, ಆ ಧೂಳಿನ ಕಣ, ಅದರಲ್ಲಿರುವ ಭಗವಂತನ ರೂಪವನ್ನು ಎಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ತನಕ ಎಣಿಸ್ಲಿಕ್ಕಾಗಿಲ್ಲ. ಅವಳದೇ ಆ ಸ್ಥಿತಿ. ಅಂದರೆ ನಾವು ದೇವ್ರನ್ನ ತಿಳ್ಕೊಂಡ್ಬಿಟ್ವಿ, ನಾವು ಇವ್ರ ಕನಕಾಭಿಷೇಕ ಮಾಡುವ ದೇವ್ರನ್ನ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಲಕ್ಷ್ಮೀ ದೇವಿನೇ ಭಗವಂತನ ಉಗುರಿನ ಒಂದು ಧೂಳಿನ ಕಣದಲ್ಲಿರುವ ಭಗವಂತನ ರೂಪವನ್ನು ತಿಳಿದುಕೊಳ್ಳಿಕ್ಕಾಗಿಲ್ಲ ಅವಳಿಗೆ. ಅಂದರೆ ಅವಳನ್ನು ಅನ್ಯತಾ ಭಾವಿಸಬಾರ್ದು. ಅವಳು ನಮಗಿಂತ ಬ್ರಹ್ಮಾದಿಗಳಿಗಿಂತ ಅತ್ಯಂತ ಶ್ರೇಷ್ಠಳು, ಅತ್ಯಂತ ಭಕ್ತಿ ಇಟ್ಟಳು, ಅತ್ಯಂತ ಗುಣವಂತಳವಳು. ಅವಳನ್ನು ಸರ್ವತಾ ನಾವು ಆತ ತಿಳ್ಕೊಬಾರ್ದು. ಭಗವಂತನ ಗುಣಗಳಿಗೆ ಹೋಲಿಸಿದರೆ ತಿಳ್ಕೋಬೇಕು. ಅಯ್ಯೋ ಲಕ್ಷ್ಮಿನೇ ತಿಳ್ಕೊಂಡಿಲ್ಲ, ನಾವೇ ತಿಳ್ಕೊಳ್ಳೋದು ಅಂತಂದ್ರೆ ಮುಗಿದೋಯ್ತು. ಹೀಗೆ ಅವಳು ಆ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ. ಅವಳು ಏನು ಮಾಡ್ತಾಳೆ ಅಂತ ಕೈ ಚೆಲ್ಲಿ ಬಿಡ್ತಾಳೆ. ಇವನ ಗುಣಗಳನ್ನೇ ತಿಳಿದುಕೊಳ್ಳಿಕ್ಕಾಗಿಲ್ಲ ಭಗವಂತ, ನೀನು ನನ್ನ ಹೆಂಗೆ ಒಪ್ಪದೆ ಮದುವೆ ಆಗಲಿಕ್ಕೆ ಅಂತ ಭಗವಂತನಿಗೆ ಕೇಳ್ತಾಳು. ನೀನು ಗುಣಗಳನ್ನೇ ತಿಳ್ಕೊಳ್ಳಿಕ್ಕಾಗ್ತಿಲ್ಲ ನನಗೆ, ನನ್ನ ಹೆಂಗೆ ಒಪ್ಪದೆ ಮದುವೆ ಆಗಲಿಕ್ಕೆ ಅಂತ ಕೇಳ್ತಾಳೆ. ಅದನ್ನು ದಾಸರು ಹರಿಕಥಾಮೃತಸಾರದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇಂದಿರಾಪಾಂಗ ಚಂಚಲಾಪಾಂಗ ನೀರಾಜಿತಂ ಅಂತ ದ್ವಾದಶೋತ್ರದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ. ಅವಳೇನು ಮಾಡ್ತಾಳೆ, ಕುತ್ಕೊಂಡು ಭಗವಂತನ ರೂಪ ನೋಡ್ತಾ ಇರ್ತಾಳೆ. ಭಗವಂತನ ರೂಪ ಎಲ್ಲಿದೆಯೋ ಅಲ್ಲಿ ಲಕ್ಷ್ಮೀ ರೂಪ ಇರುತ್ತೆ. ರೂಪತಃ ಅವಳು ಕಾಲತಃ ದೇಶತಃ ಸಮಳಲ್ವ. ನೋಡ್ತಾ ಇರ್ತಾಳೆ. ಭಗವಂತನ ಪೂಜೆ ಮಾಡ್ತಾ ಇರ್ತಾಳೆ. ಹೇಗೆ ಪೂಜೆ ಮಾಡೋದು? ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ, ಕೊನೆಯೇ ಇಲ್ಲ. ಇವನು ಈ ಪೂಜೆ ಹೇಗೆ ಮಾಡಬೇಕು ಅಂತಂದಾಗ ಅವಳು ಯೋಚನೆ ಮಾಡಿ ತನ್ನ ಕಣ್ಣಿನಿಂದ ಭಗವಂತನ ರೂಪದಲ್ಲಿ ತನ್ನಿದ್ದಲ್ಲ, ಯಾವ ರೂಪದಿಂದ ಆ ಕಣ್ಣಿನಿಂದ ನೋಡಿ ನೋಡ್ತಾ ಇರ್ತಾಳೆ. ಆ ಕಣ್ಣಿನಿಂದಲೇ ಭಗವಂತನಿಗೆ ಮಂಗಳಾರತಿ ಮಾಡ್ತಾಳೆ. ಆ ಮಹಿಮಾತಿತ್ತಳು ಮಹಾಲಕ್ಷ್ಮಿ ಅವಳನ್ನು ಆ ಥರ ಧ್ಯಾನಿಸ್ಬೇಕು ನಾವು. ನೀನೇ ದೇವರು, ನೀನೇ ಸೃಷ್ಟಿಕರ್ತೆ, ನೀನೇ ಎಲ್ಲ ಮಾಡ್ತೀಯ ಅಂದರೆ ಅವಳು ನಮಗೆ ಮಾಡೋದೇ ಬೇರೆ. ಅವಳು ಆ ತರಹ ಅವಳು ಭಗವಂತನಿಗೆ, ಅದಕ್ಕೆ ಹೇಳ್ತಾರೆ ಇಂದಿರಾ ಚಂಚಲ ಪಾಂಗ ನೀರಾಜಿತಂ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವಳ ನೀರಾಂಜನ ಕಣ್ಣಿನ ಕುಡಿನೋಟದಿಂದ ನೀರಾಂಜನ ಆರತಿ ಅಂತ. ಯಾಕೆಂದರೆ ಭಗವಂತನಿಗೆ ಪೂಜೆ ಮಾಡಬೇಕು. ಅವಳು ಪೂಜೆ ಮಾಡದೇ ಇರಲ್ಲ. ಭಗವಂತನ ಪೂಜೆ ಒಂದು ರೂಪಕ್ಕೆ ವ್ಯತ್ಯಾಸ ಆಗ್ಬಿಟ್ರೆ ಅದಕ್ಕೆ ಇವಳು ಚಂಚಲೆ ಅಂದ್ರೇನು? ಅವಳು ಭಗವಂತನ ರೂಪಕ್ಕೆ ಚಂಚಲೆ, ಬೇರೆಯವ್ರಿಗಲ್ಲ. ಅವಳಂಥ ವೈರಾಗ್ಯ ನಮ್ಗಳಿಗಿಲ್ಲ. ಭಗವಂತನ ರೂಪಗಳ ಚಾಂಚಲ್ಯಕ್ಕೆ ಬಲಿಯಾಗಿ ಅವಳ ಭಗವಂತನಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಅಂತ ಮಹಿಮಾತಿಥಳು ಮಹಾಲಕ್ಷ್ಮಿ. ಅವಳು ಸಮಾಸಮಳು.
ಈ ತಾರತಮ್ಯ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದ್ಭುತವಾಗಿ ದುರ್ಗಾದೇವಿ ಹೇಳ್ತಾಳೆ ಈ ಶ್ಲೋಕದಲ್ಲಿ. ಅದ್ಭುತವಾಗಿ ದುರ್ಗಾದೇವಿ ಭಗವಂತನ ಕೂಡ ಹೇಳ್ತಾಳೆ, ಭಗವಂತ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಶ್ರೇಷ್ಠರಲ್ಲ, ನೀನೇ ಶ್ರೇಷ್ಠ. ಈ ತಾರತಮ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ವೇದ ಹೇಳುತ್ತೆ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟಾನ ಪರಾಗತಿ. ಭಗವಂತನಿಗೆ ಸಮರಾದವರೇ ಯಾರು ಇಲ್ಲ ಅಂದಮೇಲೆ ಭಗವಂತನಿಗಿಂತ ಉತ್ತಮರಾದವರಂದರೆ ಯಾರು ಸಿಗ್ತಾರೆ? ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಅದನ್ನು ವೇದಗಳೇ ಹೇಳ್ತವೆ. ಆಮೇಲೆ ಅತ ಋಷಯೋ ದದುಸ್ತಿ ಮನೋವಚನಾಚರಿತಂ. ಈಗ ಹೇಳ್ತಾಳೆ ಲಕ್ಷ್ಮೀದೇವಿ ಹೇಳ್ತಾಳೆ, ನೋಡಪ್ಪ ನಾರಾಯಣ, ನಿನ್ನ ಉದರದಲ್ಲಿ ಎಲ್ಲರೂ ಇದ್ದಾರೆ, ಅವರು ಕಾಯ್ತಾ ಇದ್ದಾರೆ ಸಾಧನೆ ಮಾಡಲಿಕ್ಕೆ. ದಯವಿಟ್ಟು ಅವರನ್ನು ಹೊರಗಡೆ ತಂದು ಸೃಷ್ಟಿ ಮಾಡು. ಸೃಷ್ಟಿ ಮಾಡಿದರೆ ಅವರು ಸಾಧನೆ ಮಾಡ್ತಾರೆ, ತಮ್ಮ ಮನಸ್ಸಿನಿಂದ ಸಾಧನೆ ಮಾಡ್ತಾರೆ, ವಚನದಿಂದ ಸಾಧನೆ ಮಾಡ್ತಾರೆ, ತಮ್ಮ ಕಾರ್ಯದಿಂದ ಸಾಧನೆ ಮಾಡ್ತಾರೆ. ಭಗವಂತ ನಮಗೆ 10 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, 11 ಮನಸ್ಸನ್ನು ಕೊಟ್ಟಿದ್ದಾನೆ. ನಾವು ಭಗವಂತನು ಕೊಟ್ಟಿದ್ದನ್ನು ಯಾತಕ್ಕೆ ಉಪಯೋಗಿಸಬೇಕು? ನಾವು ಸ್ವಲ್ಪ ನಮ್ಮ ವಿವೇಚನೆಯಲ್ಲಿ ಉಪಯೋಗಿಸಿದರೆ, ನಮ್ಮ ಉಪಯೋಗಿಸಿ ಯೋಚನೆ ಮಾಡಿದರೆ ನಾವು ಯಾವ ಥರ ಉಪಯೋಗಿಸ್ತಿದ್ದೀವಿ ಅಂತ ನಮಗೆ ಗೊತ್ತಾಗತ್ತೆ. ನಾವು ಭಗವಂತನು ಕೊಟ್ಟ ಇಂದ್ರಿಯಗಳನ್ನು ನಾವು ಭಗವಂತನ ಬಗ್ಗೆ ಎಂದೂ ನೆನೆಸಲ್ಲ ರೀ. ಭಗವಂತನ ಬಗ್ಗೆ ಈಗ ಮನಸ್ಸು, ಆ ಜ್ಞಾನಿಗಳು ಏನು ಮಾಡ್ತಾರೆ? ಕಾಯ ವಾಚ ಮನಸ್ಸ ಭಗವಂತನನ್ನು ಸೇವೆ ಮಾಡ್ತಾರೆ, ಕಾಯ ಸೇವೆ ಮಾಡ್ತಾರೆ. ಕಾಯ ಸೇವೆಯಲ್ಲಿ ವಾದಿರಾಜರು ಹೇಳ್ತಾರೆ, ವಾದಿರಾಜರು ತಮ್ಮ ದಶಪ್ರಾರ್ಥನಾ ಅಂತ ಸ್ತೋತ್ರ ಇದೆ, ಅದರಲ್ಲಿ ಅದ್ಭುತವಾಗಿ ಹೇಳ್ತಾರೆ, ನಮಗೆ ಸುಸ್ತಾಗಬೇಕಂತೆ. ನಮಗೆ ಸುಸ್ತು ಹೆಂಗಾಗಬೇಕು? ಭಗವಂತನ ಸೇವೆ ಮಾಡಿ 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 ಸುಸ್ತಾಗಬೇಕು. ಭಗವಂತನ ಅರ್ಚಿಸಿ 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 ಸುಸ್ತಾಗಬೇಕು ನಮ್ಮ ಕೈ ಅರ್ಚಿಸಿ ಆಗಬೇಕು ಅಂತಂದಾಗ ಅವ್ರು ಹೇಳ್ತಾರೆ. ಆಮೇಲೆ ಭಗವಂತನ ಬಗ್ಗೆ ನಾವು ಭಗವಂತನ ಮಹಿಮೆಗಳನ್ನು ಶಾಸ್ತ್ರಗಳ ಅಧ್ಯಯನದ ಮೂಲಕ ತಿಳಿದುಕೊಳ್ಳಬೇಕು. ನಮಗೆ ಭಗವಂತ ಕಣ್ಣು ಕೊಟ್ಟಿದ್ದಾನೆ, ಭಗವಂತ ಬಾಯಿ ಕೊಟ್ಟಿದ್ದಾನೆ. ಯಾತಕ್ಕೆ? ಹಾಳ ಹರಟೆಗಲ್ಲ, ಇನ್ನೊಬ್ಬ ಯತಿಗಳನ್ನು ಬೈಯಲಿಕ್ಕಲ್ಲ, ಇನ್ನೊಬ್ಬ ಮನುಷ್ಯರನ್ನು ಬೈಲಿಕ್ಕಲ್ಲ. ಯಾರನ್ನು ಬೈಯಬೇಡ್ರಿ, ನಿಮ್ಮ ಸಾಧನೆ ನೀವು ಮಾಡ್ರಿ. ನಿಮಗೆ ಯಾರು ಗೊತ್ತು, ನೀವು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ. ಒಬ್ಬ ಯತಿಗಳನ್ನು ನಾನು ಈ ಹೇಳೋದಕ್ಕೆ ಸಾಮಾನ್ಯ ಎಲ್ಲ ಕಡೆ ಬಂದ್ಬಿಟ್ಟಿದೆ. ಯಾರು ಯತಿಗಳನ್ನು ಬೈಯೋದು, ಯಾರೇನು ಕಡಿಮೆ, ನನಗೆಲ್ಲ ಗೊತ್ತು ಯತಿಗಳು ಅಂತ. ಯತಿಗಳನ್ನೆಲ್ಲ ಒಬ್ಬ ಬ್ರಾಹ್ಮಣನನ್ನು ಯಾರನ್ನು ನಿಂದಿಸಬಾರದು ಅನವಶ್ಯವಾಗಿ ಅಂತ ಇದೆ. ಎಲ್ಲರಲ್ಲೂ ಭಗವಂತನ ಚಿಂತನೆ ಮಾಡಬೇಕು ಅಂತ ಇದೆ. ಅದು ಬಿಟ್ಟು ಬೆಳಿಗ್ಗೆ ಇದ್ದರೆ ಅವರು ಇಬ್ಬ ಇದೆ ಅನ್ನೋದೇ ನೋಡ್ಕೊಂಡು ಹೋಗ್ಬಿಟ್ರೆ ನಾವು ಒಂದು ದಿವಸ 1 ನಿಮಿಷ ಮಾಡಿದ ಸಾಧನೆಯನ್ನು ಸಾವಿರಾರು ಜನದಷ್ಟು ಪಾಪ ಮಾಡಿಬಿಡ್ತೀವಿ ತಗೊಂಡ್ಬಿಟ್ಟು. ಇದು ಭಗವಂತ ಕೊಟ್ಟಿದ್ದು ಯಾತಕ್ಕೆ? ನಮಗೆ ಭಗವಂತನ ಗುಣಗಾನ ಮಾಡಿ, ಬೇರೆಯವ್ರದ್ದು ಬಿಡಿ, ಭಗವಂತನ ಭಕ್ತರ ಗುಣಗಾನ ಮಾಡಿ, ಯತಿಗಳ ಗುಣಗಾನ ಮಾಡಿ, ಉತ್ತಮ ಬ್ರಾಹ್ಮಣರ ಗುಣಗಾನ ಮಾಡಿ. ಹಾಗೆ ಮಾಡಬೇಕು ನಾವು. ಆವಾಗ ನಮ್ಮ ಬಾಯಿ ಕೊಟ್ಟಿದ್ದು ಸಾರ್ಥಕ. ಬಾಯಿ ಕೊಟ್ಟಿದ್ದು ಭಗವಂತ ನಮಗೆ ಹೊಟ್ಟೆ ಕೊಟ್ಟಿದ್ದು, ಉದರಕ್ಕೆ ತಿನ್ನುವುದಕ್ಕೆ ಕೊಟ್ಟಿದ್ದು ಏನು? ಸಿಕ್ಕಿದ್ದು ತಿನ್ನುವುದಲ್ಲ, ಭಗವಂತನಿಗೆ ನಿವೇದಿತವಾಗಿದ್ದನ್ನು ತಿನ್ನಬೇಕು. ನಾವು ತಿನ್ನುವ ಪದಾರ್ಥಗಳ ಒಳಗಡೆ ದೇವರ ಪ್ರಕೃತಿ ಹೇಗಿದೆ ಅಂದರೆ, ನಮ್ಮ ದೇಹದ ಒಳಗಡೆ ಅದರ ಅಂಶಗಳು ರಕ್ತಕ್ಕೆ ಹೋಗ್ತವೆ, ಕೆಲವೊಂದು ಮಜ್ಜಕ್ಕೆ ಹೋಗುತ್ತೆ, ಕೆಲವೊಂದು ಮಾಂಸಕ್ಕೆ ಹೋಗುತ್ತೆ, ಕೆಲವೊಂದು ರಕ್ತಕ್ಕೆ ಹೋಗುತ್ತೆ, ಕೆಲವೊಂದು ಮನಸ್ಸಿಗೆ ಹೋಗಿ ವಿಕಾರ ಆಗತ್ತೆ. ನಮ್ಮ ಆಹಾರ ಸಾತ್ವಿಕವಾಗಿದ್ದರೆ ಸಾತ್ವಿಕ ಗುಣಗಳು ಬರ್ತವೆ, ಇಲ್ಲ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಕೊಟ್ಟ ಇಂದ್ರಿಯಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಒಂದು ಬಹಳ ವೇಗವಾಗಿ ಯತಿಗಳ ಹತ್ರ ಯಾರು ಪೂಜೆ ಮಾಡ್ತಾ ಇರ್ತಾರೆ, ಹೇಗೆ ಪೂಜೆ ಮಾಡ್ತಾರೆ? ಲಕ್ಷ್ಮೀದೇವಿ ಪೂಜೆ ಮಾಡಿದ್ಲು. ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂದರೆ ಜ್ವಲಂತವಾಗಿ ಸತ್ಯಬೋಧರು, ಸವಣೂರು ಸತ್ಯಬೋಧರು ಒಂದು ಕಡೆಗೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡಬೇಕಾದ್ರೆ ಅವರ ಪರೀಕ್ಷೆಗಾಗಿ ಒಬ್ಬನು ಏನು ಮಾಡ್ತಾನೆ, ಅವರು ಇನ್ನೇನು ಪೂಜೆ ಮಾಡಿ ಬೇರೆ ಕಡೆ ಹೋಗಬೇಕು, ಆ ಟೈಮ್ನಲ್ಲಿ 1,00,000 ತುಳಸಿಯನ್ನು ಹೂವನ್ನು ತಂದು ಕೊಡ್ತಾನೆ. ಸ್ವಾಮಿಗಳೇ ಪೂಜೆ ಮಾಡಬೇಕು ನೀವು. ಈಗ ಸ್ವಾಮಿಗಳು 1,00,000 ತುಳಸಿ ಪೂಜೆಯನ್ನು ನಾಳೆಗೆ ತೆಗೆದುಕೊಡೋ ಹಾಗಿಲ್ಲ. ನಾಳೆಗೆ ಇಟ್ಕೊಂಡ್ಬಿಡ್ತೀವಿ ನಮ್ಮಂಥವರಾದರೆ, ಅವನು ಇಟ್ಕೊಳ್ಳೋ ಹಾಗಿಲ್ಲ. ಸ್ವಾಮಿಗಳು 1,00,000 ಪೂಜೆ ಮಾಡಬೇಕು ಅಂತಂದರೆ ಟೈಮ್ ಆಗೋಗುತ್ತೆ. ಒಟ್ಟಿಗೆ ತಗೊಂಡು 100 ತೊಗೊಂಡು ಹಾಕಿದರೆ 100 ಅರ್ಚನೆ ಆಗಲ್ರಿ, ಅದು ಒಂದೇ ಅರ್ಚನೆ ಆಗೋದು. ನೀವು 1,00,000 ಪುಷ್ಪನೂ ತೊಗೊಂಡ್ಬಿಟ್ಟು ಹಾಕಿದರೆ ಒಂದೇ ತುಳಸಿ ಅರ್ಚನೆ ಆಗೋದು, ಒಂದೇ ಪುಷ್ಪದ ಅರ್ಚನೆ ಆಗೋದು. ಒಂದೊಂದೇ ಹಾಕಬೇಕು.
ಆವಾಗ ಸತ್ಯಬೋಧರು ಏನು ಮಾಡ್ತಾರೆ, ಭಾಳ ಸಂತೋಷ ಆಗತ್ತೆ ಅವರಿಗೆ, ಕೊಟ್ಟ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಅವರಲ್ಲಿ ಚೇತನ ಮಹಾಚೇತನ ಪರಮಾತ್ಮ ಆಡಿಸ್ತಾನೆ ಭಕ್ತರಿಗೆ. ಅವರು ತೆಗೆದುಕೊಂಡು ಅರ್ಚನಾ ಮಾಡ್ತಾ ಇದ್ದರೆ, ಆ ವೇಗವಾಗಿ ಅರ್ಚನಾ ಮಾಡ್ತಾ ಇದ್ದರೆ ನೋಡಿದ ಜನರಿಗೆ ಅವರು ಕೈಯಲ್ಲೇ ತುಳಸಿ ಹುಟ್ಟಿಸ್ಕೊಂಡು ಅರ್ಚನೆ ಮಾಡ್ತಾ ಇದ್ರು. ಅಂಥ ವೇಗ ಕೈ ಆಗಿದ್ದು ಗೊತ್ತಿಲ್ಲ ಅವ್ರದ್ದು, ಅಷ್ಟು ವೇಗದಲ್ಲಿ ಅವರು ಪೂಜೆ ಮಾಡಿ ಮುಗಿಸ್ಬಿಟ್ರು. ಆ ಚಿಂತನೆ ಅಂತ ಇದೆ. ನಮ್ಮಂಥವ್ರಿಗೆ ಬರಲ್ಲ ಅದು. ನಮ್ಮಂಥವ್ರಿಗೆ ಕೈಯೆಲ್ಲೋ ಹೋಗಿರ್ತದೆ, ಆ ಪುಷ್ಪ ಇನ್ನೆಲ್ಲೋ ಬಿದ್ದಿರ್ತದೆ ಅಲ್ವಾ. ಒಂದು 10 ಪುಷ್ಪ ಇರಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ಭಗವಂತನ ಸಾಧನೆಗಳನ್ನ ಹೀಗೆ ಭಕ್ತರು ಮಾಡ್ತಾರೆ. ಅವರು ಭಕ್ತರು ಮಾಡುವುದಕ್ಕಾಗಿ ಅವರಿಗೆ ನಾವು ಎಬ್ಬಿಸಬೇಕು. ನಾವು ಬೆಳಗ್ಗೆಯಿಂದ ಮಾಡಿದ ಕರ್ಮಗಳನ್ನು ರಾತ್ರಿ ಮಲಗುವಾಗ ಭಗವಂತನಿಗೆ ಮಲಗುವಾಗ ಹೇಗೆ ಬೇಕೇ ಹಾಗೆ ತಿಂದುಬಿಟ್ಟು ಮಲಗುತ್ತೀನಿ ಅಂತಲ್ಲ, ಮಲಗುವಾಗ ಭಗವಂತನಿಗೆ ಹೇಳಬೇಕು, ಬೆಳಿಗ್ಗೆಯಿಂದ ನೀನು ನನ್ನಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಎಲ್ಲ ಕರ್ಮವನ್ನು ಮಾಡಿಸಿದ್ದೇಯಪ್ಪ, ನಾನು ನಿನಗೆ ಇವತ್ತೇ ಮಾಡಿದ ಕರ್ಮವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ ಅಂತ ನಮಸ್ಕಾರ ಮಾಡಿಬಿಟ್ಟು ಭಗವಂತನ ಚಿಂತನೆಯಿಂದ ಮಲ್ಕೊಳ್ಬೇಕು. ಅದು ಬಿಟ್ಟು ನಾವು ಏನೋ ನೋಡಿಕೊಂಡು ಸೀರಿಯಲ್ ನೋಡಿಕೊಂಡು ಅದು ನೋಡ್ಕೊಂಡು ಮಲಗಿದ್ವಿ ಅಂದರೆ ಆ ಸೀರಿಯಲ್ಲೇ ಗತಿ ಕೊನೆಗೆ. ಯಾಕೆ ಅಂತಂದರೆ ಭಗವಂತ ನಮ್ಮಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಸಾಧನೆಯನ್ನು ಮಾಡಿಸಿರ್ತಾನೆ. ನಾವು ಮಾಡಿದ ಕರ್ಮವನ್ನು ಭಗವಂತನಿಗೆ ಅರ್ಪಿಸಬೇಕು. ನಾವು ಯೋಚನೆ ಮಾಡಬೇಕು, ಅದು ಇವತ್ತಿನ ಕೆಲಸ ನಾನು ಮಾಡಿದ್ದೀನಲ್ಲ, ನಾನು ಪಶುವಿನಂತೆ ಇದ್ದನ ಇವತ್ತೇ, ಅಥವಾ ಏನಾರ ಸಾಧಕನಂತೆ ಒಂದೆರಡು ಸಾಧನೆ ಮಾಡಿದ್ದ, ಅದನ್ನು ನಾವು ಚಿಂತನೆ ಮಾಡಬೇಕು. ದಿವಸ ನಾವು ಪಶುವಿನಂತೆ ಇವತ್ತು ವ್ಯವಹಾರ ಮಾಡಿದ್ನ, ತಂದೆ ತಾಯಿಗಳಿಗೆ ಗೌರವ ಕೊಡಲಿಲ್ವ, ಹಿರಿಯರಿಗೆ ಗೌರವ ಕೊಡಲಿಲ್ವ, ಒಂದು ದೇವರಿಗೆ ಹೋಗಿ ನಮಸ್ಕಾರ ಮಾಡಲಿಲ್ವ, ಒಂದು ದೇವರ ಕೀರ್ತನೆಯನ್ನು ಕೇಳಲಿಲ್ವ, ಭಗವಂತನ ಬಗ್ಗೆ ಒಂದು ಕೈ ಮುಗಿಯ ಜ್ಞಾನ ಇಲ್ವಾ, ಏನು ಮಾಡಿಲ್ವ ನಾವು ಮಾಡಿಲ್ಲ. ಬರೇ ಬೇಡದೆ ತಿನ್ಕೊಂಡು ಕೂತ್ಕೊಂಡ್ವಿ, ಮಾಡಿದ್ದೀವಿ. ಪಶುಗಳು ಮಾಡ್ತಾವ್ರಿ, ಪಶುಗಳು ಮಾಡ್ತವೆ. ಪಶುಗಳು ಹುಲ್ಲನ್ನು ತಿಂತಾನೆ ಹೊರಗಡೆ ಹೋಗ್ಬಿಟ್ಟು. ಪಶುಗಳು ತಮಗೆ ಬೇಕಿದ್ದ ಹುಲ್ಲನ್ನು, ತಮಗೆ ಹಿತವಾದ ಹುಲ್ಲನ್ನು ತಿಂತವೆ. ತಮಗೆ ಬೇಡದಿದ್ದ ಹುಲ್ಲನ್ನು ಹಾಕಿ ತಿನ್ನಲ್ಲ ಅವು. ಮನುಷ್ಯ ಹಂಗಲ್ಲ, ಸಿಕ್ಕಿದ್ದೆಲ್ಲ ತಿಂತಾರೆ, ಸಿಕ್ಕಿದ್ದೆಲ್ಲ ತಿನ್ನಬೇಕು. ಬೇಕಿದ್ದು ಬೇಡದಿದ್ದು, ಯಾಕಂದ್ರೆ ಡಾಕ್ಟ್ರ್ ಇದ್ದಾರಲ್ಲ, ಹೋಗ್ಬೇಕು ತಿನ್ನಬೇಕು. ಪಶುಗಳಿಗಿಂತ ಕಡೆಯಾಗಿ ಹೋಗಿದ್ದೀವಿ ನಾವು, ಆ ಸಮ ಬರುತ್ತೆ. ಆಮೇಲೆ ನಾವು ವಚನದಿಂದ ಏನು ಮಾಡ್ತೀವಿ, ಇದನ್ನು ಜಯಂತೋಪಾಖ್ಯಾನದಲ್ಲಿ ಬರುತ್ತೆ. ಜಯಂತೋಪಾಖ್ಯಾನದಲ್ಲಿ ನಿಮಿರಾಜನಿಗೆ ಹೇಳ್ತಾರೆ, ನಾವು ಹೇಳ್ತೀವಲ್ಲ, ಕಾಯೇನ ವಾಚ ಮಂತ್ರೇಂದ್ರಿಯರ್ವ ಬುದ್ಧಾತ್ಮನಾಮ ಅನುಸುತ್ತಭಾವ ಕರೋತಿ ಯದ್ದ ಸಕಲಂ ಪರಸ್ಮೈ ನಾರಾಯಣಾಗೆ ಸಮರ್ಪಯಾಮಿ ಅಂತ ಹೇಳ್ತೀವಲ್ಲ, ಇದನ್ನು ಜಯಂತೋಪಾಖ್ಯಾನರು ಅವರು ನಿಮಿ ಮಹಾರಾಜನಿಗೆ ಹೇಳಿದ್ದು, ಎಲ್ಲ ಕರ್ಮವನ್ನು ಕೃಷ್ಣನಿಗೆ ಅರ್ಪಿಸು. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಂದ್ರೆ ಶ್ರೀಕೃಷ್ಣ. ಇದನ್ನು ಎಚ್ಚರಿಕೆ ಇರಬೇಕು. ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಎಷ್ಟು ದೇವತೆಗಳಿದ್ದಾರಲ್ಲ, ಅಷ್ಟು ದೇವತೆಗಳ ಹೆಸರಿನಲ್ಲಿ ದೈತ್ಯರಿದ್ದಾರೆ. ಕೃಷ್ಣನನ್ನ ಕಥೆಯನ್ನೇ ಕೇಳಿದಿರ, ಶೃಗಾಲ ವಾಸುದೇವ ಅಂತಿದ್ದ, ಪೌಂಡ್ರಿಕ ವಾಸುದೇವ ಅಂತಿದ್ದ, ಕಳ್ಳರು ಎಲ್ಲರೂ. ಅವನು ತಾನೇ ಕಥೆ ಮಾಡ್ಕೊಂಡು ಬಂಗಾರದ ಗರುಡ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಶ್ರೀವತ್ಸ ಹಚ್ಚ ವಹಿಸ್ಕೊಂಡ್ಬಿಟ್ಟಿದ್ದ. ಹಚ್ಚ ವಹಿಸ್ಕೊಂಡಿದ್ದ ಆವಾಗಿಂದಲೇ ಬಂದಿದ್ದು. ಎದೆನಲ್ಲಿ ಶ್ರೀವತ್ಸ ಚಿಹ್ನೆ ಹಾಕಿಸ್ಕೊಂಡ್ಬಿಟ್ಟಿದ್ದ ಅವನು. ಪರಮಾತ್ಮನಿಗಿದೆ, ನಾನು ಡೂಪ್ಲಿಕೇಟ್ ಹಾಕಿಸ್ಕೊಂಡ್ಬಿಡ್ತೀನಿ ಅಂತ. ಹಾಗೆ ನಾವು ಏನು ಮಾಡ್ತೀವಿ, ನಾವು ಮಾಡಬೇಕಾದ್ರೆ ಭಗವಂತನ ರೂಪ ಚಿಂತನೆ ಮಾಡ್ತೀವಲ್ಲ, ಅವನು ಭಗವಂತನಿಗೆ ಅರ್ಪಿಸಿ, ನೀನು ಮಾಡಿಸಿದೀಯಪ್ಪ, ನಿನಗೆ ಅರ್ಪಿಸ್ತಾ ಇದ್ದೇನೆ ಭಗವಂತ, ನಾಳೆ ಇಂತಹ ಪಾಪಕರ್ಮಗಳನ್ನು ಮಾಡದಂತಹ ಮನಸ್ಸನ್ನು ಕೊಡು ಭಗವಂತ ಅಂತ ಹೇಳಿ ಪ್ರಾರ್ಥಿಸಿ ನಾವು ಮಾಡಿದ ಕರ್ಮಗಳನ್ನು ಅರ್ಪಿಸಬೇಕು. ಒಂದು ಆಚಮನ ಮಾಡಿರಿ, ಕರ್ಮ ಸಾಕ್ರಿ. ಒಂದು ಆಚಮನ ಮಾಡ್ತೀರ, ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ. ಎಷ್ಟು ಯಾಂತ್ರಿಕವಾಗಿದೆ ಇವತ್ತು ನಮ್ಮ ಆಚಮನಗಳು. ಕೇಶವಾಯ ಸ್ವಾಹನೂ ನಂಬಿಬಿಟ್ಟಿರ್ತೀವಿ, ನಾರಾಯಣ ಸ್ವಾಹನೂ ನಂಬಿಬಿಟ್ಟಿರ್ತೀವಿ, ಮಾಧವಾಯ ಸ್ವಾಹನೂ ನಂಬಿಬಿಟ್ಟಿರ್ತೀವಿ. ಅದರಲ್ಲಿರುವ ಭಗವಂತನ ರೂಪಗಳ ಚಿಂತನೆ ಇಲ್ಲ ನಮಗೆ. ಈ ತರಹ ನಮ್ಮ ಜೀವನ ಸಾಗಿದೆ. ಒಂದು ಏನು ಬೇಡ ರೀ, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೀರಾ. ಶಾಸ್ತ್ರದಲ್ಲಿ ಸ್ನಾನ ಮಾಡಬೇಕು ಅಂದರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಹೇಳಬೇಕು ಅಂತಲೇ ಇದೆ. ಸ್ನಾನ ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಇರೋದೇ ಹೇಳಬೇಕಾಗತ್ತೆ. ಹೇಳೋದು ಬಿಡೋದು ಅವ್ರ ವಿವೇಚನೆ ಬಿಟ್ಟಿದ್ದು. ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಹೇಳಬೇಕು. ದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಆವಾಗ 1.5 ಗಂಟೆ ಮುಂಚೆ ಸ್ನಾನ ಮಾಡಿದರೆ ನಾವು ಏನು ಸ್ನಾನ ಮಾಡ್ತೀವೋ ಆ ನೀರಿನಲ್ಲಿ ಗಂಗಾದಿ ತೀರ್ಥದ ಅಭಿಮಾನಿ ದೇವತೆಗಳಿರ್ತಾರೆ. ಅವ್ರಿಗೆ ಕೇಳ್ಕೋಬೇಕು, ನಾನು ಮಾಡಿದ ಪಾಪವನ್ನು ಪರಿಹರಿಸು ದೇವಿ ಅಂತ ಕೇಳ್ಕೋಬೇಕು. ಸ್ನಾನ ಮಾಡಬೇಕು. ತತ್ವಾಭಿಮಾನಿ ದೇವತೆಗಳು ಗಂಗಾದೇವಿ. ಗಂಗಾದೇವಿ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ, ಅವರಂತರ್ಗತ ನಾರಾಯಣ. ನೆನಪಿಸ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ನಮ್ಮ ದೇಹದಲ್ಲಿರುವ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ.
ಇದೆಲ್ಲರಿಗೂ ಗೊತ್ತು. ನಮ್ಮ ಹೃದಯದಲ್ಲಿ ಯಾರ್ಯಾರನ್ನೂ ಕೂಡಿಸ್ಕೊಳ್ಳೋದಲ್ಲ ರೀ, ಅವರಿರಲ್ಲ. ನಮ್ಮದೇ ಯೋಚನೆ. ನಮ್ಮ ಹೃದಯದಲ್ಲಿ ಅಯ್ಯೋ ನನ್ನ ಹೃದಯದಲ್ಲಿ ಇವರಿದ್ದಾರೆ ಅವರಿದ್ದಾರೆ, ಯಾವನು ಇರಲ್ಲ ಹೃದಯದಲ್ಲಿ. ಹೃದಯ ಪಡ್ತಾ ನಿಂತ್ಕೊಂಡ್ರೆ ಎಲ್ಲರೂ ರೈಟೇ. ಹೃದಯದಲ್ಲಿರುವವನು ಪರಮಾತ್ಮ ಒಬ್ಬನೇ. ಪರಮಾತ್ಮ ಮುಖ್ಯ ಪ್ರಾಣದೇವರು. ಆ ಪರಮಾತ್ಮ ಮುಖ್ಯ ಪ್ರಾಣದೇವರು ಹೃದಯದಲ್ಲಿರ್ತಾರಲ್ಲ. ನಾವು ಸ್ನಾನ ಮಾಡಬೇಕಾದ್ರೆ ಅಭಿಮಾನಿ ದೇವತೆಗಳಿಗೆ ಹೇಳಿ, ನನ್ನಲ್ಲಿರುವ ಹೃದಯದಲ್ಲಿರುವ ಪರಮಾತ್ಮನಿಗೆ, ಪುರುಷರು ನನ್ನಲ್ಲಿರುವ ಹೃದಯದಲ್ಲಿರುವ ಪರಮಾತ್ಮನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಪುರುಷ ಸೂಕ್ತದಿಂದ ಅಂತ ಹೇಳಿಬಿಟ್ಟು ಪುರುಷ ಸೂಕ್ತವನ್ನು ಹೊನ್ನಿಸಿಬಿಟ್ಟು ತಲೆಯ ಮೇಲೆ ಸ್ನಾನ ಮಾಡಿದರೆ ಭಗವಂತನಿಗೆ ಅಭಿಷೇಕ, ನಮಗೆ ಫಲ. ಸ್ನಾನದ ವಿಧಿ ಇದು. ಸ್ತ್ರೀಯರು ದೇವರ ನಾಮ ಹೇಳಿಬಿಟ್ಟು ಭಗವಂತ ಎಲ್ಲಿದ್ದಾನೆ ಇವನಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿಬಿಟ್ಟು ಅವರು ತಲೆ ಮೇಲೆ ಮಾಡೋಗಿಲ್ಲ. ಯಾವಾಗಲೂ ಅವರು ದೇಹದಲ್ಲಿ ಮಾಡಿದರೆ ಅವರಿಗೆ ಅದು ಸ್ನಾನದ ಫಲ. ಅದು ಬಿಟ್ಟು ಸುಮ್ಮನೆ ನಾನು ಟಬ್ನಲ್ಲಿ ಕೂತ್ಕೊಂಡೆ, ನಾನು ಮುಳುಗದೆ, ನಾನು ಸ್ನಾನ ಮಾಡಿದೆ ಅಂದರೆ ಕೆರೆ ನದಿನಲ್ಲಿ ಎಮ್ಮೆಗಳು ಸ್ನಾನ ಮಾಡ್ತಾವಲ್ಲ, ಅದಕ್ಕಿಂತ ಬೇರೆ ವ್ಯತ್ಯಾಸ ಏನೂ ಇಲ್ಲ. ಕೊಳೆ ಹೋಗಬಹುದು ಹೊರತು ಒಳಗಿನ ಕೊಳೆ ಅಂತೂ ಹೋಗೋದು ಸಾಧ್ಯನೇ ಇಲ್ಲ. ನಾನು ಗಂಗಾ ನದಿಗೋದೆ, ನಾನು ಕಾಶಿಗೋದೆ, ನಾನು ಬದರಿಗೋದೆ, ನಾನು ಸ್ನಾನ ಮಾಡ್ಕೊಂಬಂದೆ, ಏನಪ್ಪ ಸಂಕಲ್ಪ ಮಾಡಿದೆ, ಏನು ಅನುಸಂಧಾನ ಮಾಡಿದೆ, ಏನೂ ಇಲ್ಲ. ನನಗೆ ಗಂಗಾದೇವಿ ಮೋಕ್ಷ ಕೊಟ್ಟು ಹೆಂಗೆ ಕೊಡ್ತಾಳೆ ಗಂಗಾದೇವಿ ಮೋಕ್ಷ? ಅಲ್ಲಿ ಸಹಸ್ರ ವರ್ಷದಿಂದ ಮೀನುಗಳಿದ್ದಾವೆ, ಮೊಸಳೆಗಳಿದ್ದಾವೆ, ಎಲ್ಲವೂ ಆ ನೀರಿನಲ್ಲೇ ಇದಾವ್ರಿ. ನೀವು ಯಾವಾಗೋ ಅನಿಸ್ತೀವಿ ಹೋಗಿ ಸ್ನಾನ ಮಾಡಿ, ಅವಕ್ಕೆ ಮೋಕ್ಷ ಆಗಿಲ್ಲ, ನಿಮ್ಗೆ ಹೆಂಗ್ರಿ ಆಗತ್ತೆ? ಅವಕ್ಕೂ ನಿಮಗೂ ವ್ಯತ್ಯಾಸನೇ ಇಲ್ವೇ? ಮಾಡಬೇಕಲ್ವ? ಅನುಸಂಧಾನ ಮಾಡಬೇಕಲ್ವ? ಅನುಸಂಧಾನ ಮಾಡದೇನೆ ಮಾಡಿದರೆ ಎಲ್ಲ ಕರ್ಮಗಳು ವ್ಯರ್ಥ. ನಾವು ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡುವುದರಿಂದ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಿದರೆ ಆ ಸ್ನಾನದಿಂದ ಅನಂತ ಫಲ ಬರುತ್ತೆ. ಭಗವಂತ ಕರುಣೆ ಕೊಡ್ತಾನೆ. ಆ ಫಲದಿಂದ ನಮ್ಮ ಪಾಪನಾಶ ಆಗಿ ನಮ್ಮ ಸಾಧನೆಗೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ. ನಾವೇನು ಮಾಡೋದೇ ಇಲ್ಲ. ಮನೆಯಲ್ಲಿ ಬೆಳಗ್ಗೆ ಏಳದೇ ಲೇಟು ಅಂತ ರಾತ್ರಿನೇ ರಂಗೋಲಿ ಹಾಕಿಟ್ಬಿಡೋದು. ರಾತ್ರಿ ರಂಗೋಲಿ ಹಾಕಿಬಿಟ್ರೆ ದೇವ್ರು ಬರಲ್ಲ ರೀ, ದೈತ್ಯರು ಬರೋದು. ಬೆಳಗಿನ ಜಾವ ಮನೆಯ ಮುಂದೆ ರಂಗೋಲಿ ಹಾಕಬೇಕು, ಸೂರ್ಯನಿಗೆ ವೆಲ್ಕಮ್ ಮಾಡಬೇಕು. ರಾತ್ರಿ ನಾವು ರಂಗೋಲಿ ಹಾಕಿದ್ವಿ ಅಂದರೆ ರಾತ್ರಿ 10-10:30 ಆದಮೇಲೆ ನಿಶಾಚರರು ಬರುವ ಸ್ಥಳ, ಪಿಶಾಚಿಗಳು ಅಸುರರು ಬರುವ ಸಮಯ ಅದು. ಆ ರಾತ್ರಿ ಆ ರಂಗೋಲಿ ಹಾಕಿದ್ರಿ ಅಂದರೆ ನೀವು ವೆಲ್ಕಮ್ ಮಾಡ್ತಾ ಇರೋದು ಪಿಶಾಚಿಗಳಿಗೆ, ದೈತ್ಯರಿಗೆ, ದೇವರಿಗೆ ಅಲ್ಲ. ಬೆಳಿಗ್ಗೆ ಹಾಕಬೇಕು. ಅದು ಇನ್ನೂ ಒಂದಿದೆ, ನಾನು ಕೆಲವೊಂದು ಹೇಳಬೇಕಾಗತ್ತೆ. ಯಾಕೆಂದರೆ ಡೈಲಿ ಅದನ್ನೊಂದು ಅನುಸರಿಸ್ಬೋದು. ಯಾಕೆಂದರೆ ನಾವು ಎಷ್ಟು ಸೋಮವಾರಿಗಳು ನಮ್ಮನೆ ಕೆಲಸದವ್ರಿಗೆ ರಂಗೋಲಿ ಹಾಕ್ಲಿಕ್ಕೆ ಹೇಳ್ತೀವಿ. ಮನೆಯಲ್ಲಿ ಹೊಸಲಿ ತೊಳೆದು ಬಿಟ್ಟು ರಂಗೋಲಿ ಹಾಕಲಿಕ್ಕೆ ನಮ್ಮನೆ ಕೆಲಸದವ್ರಿಗೆ ಹೇಳ್ತೀವಿ. ರಂಗೋಲಿ ಹಾಕಿದರೆ ಅವಳು ಬಂದು ಅವಳಿಗೆ ಪುಣ್ಯ, ನಿಮಗೆ ಪುಣ್ಯ ಅಲ್ಲ. ನಮ್ಮ ಮನೆಯಲ್ಲಿ ನಾವು ರಂಗೋಲಿ ಹಾಕಬೇಕು. ಹೋಗಲಿ, ನಿಮ್ಮ ಊಟನ ಅವಳಿಗೆ ಮಾಡು ಅಂತ ಹೇಳ್ಬೇಡಿ, ನೀವೇ ಕಷ್ಟಪಡ್ತೀರಾ? ಅವಳೇ ಮಾಡ್ಕೊಂಡು ಹೋಗ್ತಾಳೆ ಊಟನ. ಇದಿಲ್ಲ. ಇದನ್ನು ನಾವು ಅರಿತು, ಒಂದು ಸಣ್ಣ ಸಣ್ಣ ವಿಷಯವನ್ನು ಅರಿತು ನಾವು ಭಗವಂತನನ್ನು ಅನುಸಂಧಾನ ಮಾಡಿದರೆ ಭಗವಂತ ಬಹಳ ಕರುಣಿರಿ. ಅವನಿಗೇನೂ ಆಗಬೇಕಾಗಿಲ್ಲ, ಅವನು ಒಪ್ತಾನೆ. ಬಾ, ನಿನಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತಾನೆ ಭಗವಂತ. ಈ ತರಹ ನಾವು ತಿಳ್ಕೊಳ್ಬೇಕು. ಈ ತರಹ ತಾರತಮ್ಯವಾಗಿ ದೇವತೆಗಳಿಗೆ ನಾವು ಪೂಜೆ ಮಾಡಬೇಕು. ಆಮೇಲೆ ಮುಖ್ಯ ಪ್ರಾಣದೇವರಂತೂ ಲಕ್ಷ್ಮಿಯನ್ನು ಬಿಟ್ಬಿಟ್ರೆ ಮುಖ್ಯ ಪ್ರಾಣದೇವರಂತೂ ವೇದದಲ್ಲಿ ರಾಘವೇಂದ್ರ ಸ್ವಾಮಿ ತಮ್ಮ ಪ್ರಾತಃ ಸಂಕಲ್ಪಕದಲ್ಲಿ ಹೇಳ್ತಾರೆ. ಅವರು 7 ಕೋಟಿ ಮಂತ್ರಗಳನ್ನು ಜಪನೆ ಮಾಡ್ತಾರೆ. ಭಗವಂತನ ಬಗ್ಗೆ ಎಲ್ಲ ರೂಪಗಳ ಚಿಂತನೆಯನ್ನು ಮಾಡ್ತಾರೆ. ವೇದದಲ್ಲಿ ಹೇಳಿದ, ಭಾರತದಲ್ಲಿ ಹೇಳಿದ ವಿಷಯಗಳನ್ನು ಅವರು ಅರ್ಥಕೊಂಡಿದ್ದಾರೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರಿಗೆ ಉಪದೇಶ ಮಾಡುವುದು ಲಕ್ಷ್ಮೀದೇವಿ ನಾರಾಯಣರು. ಆ ಮುಖ್ಯ ಪ್ರಾಣನ ಅಂತ ಮಹಿಮೆ ಇದೆ. ಮುಖ್ಯ ಪ್ರಾಣನ ಬಿಟ್ಟು ಬಿಡ್ತೀವಿ. ಯಾಕೆಂದರೆ ನಾವು ಉಸಿರಾಡ್ತಾ ಇರೋದೇ ನಮ್ಗೆ ನೆನಪಿರಲ್ಲ. ನಮಗೆ ಉಸಿರಾಡ್ಲಿಕ್ಕೆ ಯಾವಾಗ ತೊಂದರೆ ಆಗತ್ತ ಹೋಗಲ್ಲಿ ಆಕ್ಸಿಜನ್ ಹಾಕಿಸ್ತೀವಿ ನೋಡಿ, ಆಕ್ಸಿಜನ್ ಹಾಕಿಸ್ದಾಗೆ ಗೊತ್ತಾಗೋದು ನಾವು ಮೂಗಿದೆ ಅಂತ. ಹಾಗಾಗಿ ನಾವು ತಿಳ್ಕೊಂಡು ಪ್ರತಿಯೊಂದು ಕ್ಷಣದಲ್ಲೂ ಭಗವಂತನ ಉಪಕಾರವನ್ನು ತಿಳಿದುಕೊಂಡು ಮಾಡಬೇಕು ಅಂತ ದುರ್ಗಾದೇವಿ ಶ್ರುತಿ ಗೀತನಲ್ಲಿ ನಮಗೆ ಹೇಳ್ತಾಳೆ. ಭಗವಂತನಿಗೆ ಜೀವಿಗಳು ಈ ಥರ ಸಾಧನೆ ಮಾಡ್ತಾರೆ, ಈ ಥರ ಸಾಧನೆ ಮಾಡುವ ಜೀವಿಗಳಿಗೆ ಉದ್ಧಾರ ಮಾಡುವುದಕ್ಕಾಗಿ ಸೃಷ್ಟಿ ಮಾಡುವ ಭಗವಂತ, ನಿನಗೇನು ಆಗಬೇಕಾಗಿಲ್ಲ ಈ ಸೃಷ್ಟಿಯಿಂದ ಅಂತ ದುರ್ಗಾದೇವಿ ಹೇಳ್ತಾಳೆ. ನೋಡಿ, ಈಗ ಏನಾಗತ್ತೆ ಅಂತಂದರೆ ಭಗವಂತನಿಂದ ಲಕ್ಷ್ಮೀ ದೇವಿ ತಿಳ್ಕೊಂಡ್ಲ. ಇಷ್ಟೆಲ್ಲ ಮಾಡಿದವ್ರಿಗೆ ಭಗವಂತನು, ಇಷ್ಟೆಲ್ಲ ತಿಳ್ಕೊಂಡವ್ರಿಗೆ ಜ್ಞಾನಿ ಭಗವಂತನ ತಿಳ್ಕೊಂಡವನಂತಾರೆ ಅಂತ. ಅದು ಒಂದು ಲಕ್ಷ್ಮೀ ದೇವಿ
ಭಗವಂತನ ಪೂರ್ಣ ಗುಣಗಳನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಲಕ್ಷ್ಮೀದೇವಿ ಸ್ವಲ್ಪ ಗುಣಗಳನ್ನು, ಪೂರ್ತಿ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಪರಮಾಣುವಿನಷ್ಟು ತಿಳ್ಕೊಳ್ಬೋದು. ಲಕ್ಷ್ಮೀನೇ ಪರಮಾಣುವಿನಷ್ಟು ತಿಳ್ಕೊಳ್ಬೋದು ಅಂದರೆ ವಾಯುದೇವರು ಇನ್ನೂ ಕಡಿಮೆ. ನಮ್ಮಂಥವ್ರ ಗತಿ ಏನು? ನಾವು ಅಂದ್ರೆ ಭಗವಂತ ಎಂಥ ಕರುಣೆ ಇದೆ ನೋಡ್ರಿ. ನನ್ನನ್ನು ತಿಳಿದವನು ಇವನು ಅಂತ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ರೀ. ಈಗ ನೀವು ಲೆಕ್ಕ ಹಾಕಿ, ಯಾವುದೇ ಕಾಲೇಜ್ನಲ್ಲಿ ತೊಗೊಳ್ಳಿ, ಯಾವುದೇ ಶಿಶುವಿಹಾರದಲ್ಲಿ ತೊಗೊಳ್ಳಿ, ಯಾವುದೇ ತೊಗೊಂಡ್ರೆ ಅಡ್ಮಿಷನ್ಗೆ ಏನಿದೆ 99% 100% ಬರಬೇಕು. ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಯೋಗ್ಯತೆ ಈ ಥರ ಇದ್ದರೆ ಮಾತ್ರ ಕೊಡ್ತೀನಿ. ಭಗವಂತ ಅಂತಾನೆ ನಿನ್ನ ಯೋಗ್ಯತೆ ಎಷ್ಟು 20%, ಅಷ್ಟೇ ಪೂರ್ತಿ ತಗೋ, ನಾನು ಉದ್ಧಾರ ಮಾಡ್ತೀನಿ ಅಂತಾನೆ ಭಗವಂತ. ಅಂಥ ಕರುಣಿ ಭಗವಂತ ಅವನು. ಆ ಭಗವಂತ ಅಷ್ಟು ಉದ್ಧಾರ ಮಾಡ್ತಾನೆ. ಆ ಸಾಧನೆಯನ್ನು ನಾವು ಮಾಡಬೇಕು. ಲಕ್ಷ್ಮೀದೇವಿ ಆ ಗುಣಗಳನ್ನು ಉಪಾಸನೆ ಮಾಡಲಿಕ್ಕಾಗಲ್ಲ. ಆಮೇಲೆ ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಯಾರೋ ಅವರ ಅನಂತ ಗುಣಗಳನ್ನು ಉಪಾಸನೆ ಮಾಡಲಿಕ್ಕಾಗಲ್ಲ. ನಾವು ಉಪಾಸನೆ ಹೇಗೆ ಅಂತಂದರೆ ಹೇಳ್ತಾರೆ ನೋಡಿ. ಈಗ ನಾವು ಇಡೀ ಭಾರತವನ್ನು ಸಂಚಾರ ಮಾಡಿದ್ವಿ. ಭಾರತ ಬದರಿ ಸಂಚಾರ ಮಾಡಿದ್ವಿ. ಕಾಶಿ ಎಲ್ಲ ಸಂಚಾರ ಮಾಡಿಕೊಂಡು ದಕ್ಷಿಣ ಯಾತ್ರೆ ಮುಗಿಸ್ಕೊಂಡು ಕನ್ಯಾಕುಮಾರಿಯಿಂದ ಬದರಿ ತನಕ ಯಾತ್ರೆ ಮಾಡಿ ಬಂದ್ಬಿಟ್ವಿ ಅಂತ ಹೇಳಿದ್ವಿ. ಯಾತ್ರೆ ಮಾಡಿದರೆ ಕರೆಕ್ಟು. ನೀವು ಪ್ರತಿಯೊಂದು ಹೆಜ್ಜೆನೂ ಪ್ರತಿಯೊಂದು ದಾರಿನೂ ಯಾತ್ರೆ ಮಾಡಿದ್ರಾ? ಇಲ್ಲ ತಾನೆ. ಪ್ರತಿಯೊಂದು ಭೂಮಿಯನ್ನು ಸ್ಪರ್ಶ ಮಾಡಿದ್ರಾ? ಇಲ್ಲ ತಾನೆ. ಬೇಡಪ್ಪ, ಅಷ್ಟು ಬೇಡ. ಬೆಂಗಳೂರೇ ತಗೊಳ್ಳಿ, ನಮ್ಮ ಬೆಂಗಳೂರು ಪೂರ್ತಿ. ಬೆಂಗಳೂರಿನಲ್ಲಿ ಒಂದು ಕೆಂಗೇರಿನೇ ತಗೊಳ್ಳಿ, ಉಪನಗರ ಬಡಾವಣೆನೇ ತಗೊಳ್ಳಿ. ಬಡಾವಣೆಯಲ್ಲಿ ಒಂದು ಪರಮಾಣು ಬಿಡದಂಗೆ ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯನಾ? ಒಂದು 2 ನಿಮಿಷ. ಪರಮಾಣು ಬಿಡದಂಗೆ ಹೋಗ್ಲಿಕ್ಕೆ ಸಾಧ್ಯನಾ? ಆಗಲ್ಲ ಅಲ್ವೇನ್ರಿ? ನಂದ್ರು ನಾವು ಏನಂತಾರೆ, ನಾವು ಫುಲ್ ಕೆಂಗೇರಿ ನೋಡಿ, ನಾವು ಫುಲ್ ಬೆಂಗಳೂರು ನೋಡ್ಬಿಟ್ಟಿದ್ದೀನಿ, ಇಂಡಿಯಾನೇ ಪೂರ್ತಿ ನೋಡ್ಬಿಟ್ಟಿದ್ದೀನಿ. ನಿನ್ನ ಮನೆಯೇ ನೀ ಪೂರ್ತಿ ನೋಡಿಲ್ಲ, ಇಂಡಿಯಾ ಇನ್ನೇನು ನೋಡಬೇಕು. ಈಗ ಈ ಥರ ನಾವಿರಬೇಕಾದ್ರೆ ಅದಕ್ಕೆ ಏಕದೇಶ ಅಂತಾರೆ. ನಾವು ಶಾಸ್ತ್ರದಲ್ಲಿ ನಾವು ಇಡೀ ಭಾರತ ಸಂಚಾರ ಮಾಡಲಿಲ್ಲ ಅಂದರು. ನಾನು ಬದಲಿ ಯಾತ್ರೆ ಮಾಡ್ಕೊಂಬಂದೆ, ಎಲ್ಲ ಯಾತ್ರೆ ಮಾಡ್ಕೊಂಬಂದೆ ಅಂದರೆ ಒಂದು ಏಕದೇಶದ ಯಾತ್ರೆ ಮಾಡಿದೆ. ಆ ಏಕದೇಶದ ಯಾತ್ರೆಗೆ ಏನು ಕರೀತಾರೆ, ಅವನಿಗೆ ಮಹಾ ಸಂಚಾರಿಕ ಅಂತ ನಾವು ಅತ್ಯಂತ ಉದಾಹರಣೆ ಕೊಡ್ತಾಳೆ ಲಕ್ಷ್ಮೀದೇವಿ. ಇದಕ್ಕೆ ಹೇಗೆ ಉದಾಹರಣೆ ಕೊಡ್ತಾಳೆ ಅಂದರೆ, ಅಥ ಭೂಮಿ ನೃಣಾಂ ದತ್ತ ಪದಾನಿ ಕಥಮಯಥಾ ಭವಂತಿ. ನಾನು ಭೂಮಿಯನ್ನು ಸುತ್ತಾಕ್ತೇನೆ, ಇಡೀ ಭೂಮಿ ಸುತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಜನ್ಮಗಳು ಬೇಕು ನಮಗೆ. ನಾವು ಸುತ್ತಾಕಿಲ್ಲ ಅಂದ್ರೆ ಒಂದು ದೇಶ ಒಂದು ಕಡೆ ಸುತ್ತಾಕಿದ್ವಿ, ನಾವು ನೋಡಿದ್ವಿ ಅಂತ ಬಂದ್ವಿ. ಹಾಗೆ ಭಗವಂತನ ಅನಂತ ಗುಣಗಳನ್ನು ಲಕ್ಷ್ಮಿಗೂ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನಂತ ಗುಣಗಳನ್ನು ಭಗವಂತ ಒಂದ್ಸತಿ ಡಿಸೈಡ್ ಮಾಡಿಬಿಟ್ಟು ನನ್ನ ಗುಣಗಳಲ್ಲಿ 99% ಗುಣಗಳನ್ನು ತೊಳೆದುಕೊಂಡು ಅಷ್ಟೇ ನಾವು ಮೋಕ್ಷ ಕೊಡೋದು ಅಂದ್ಬಿಟ್ರೆ ಯೋಚನೆ ಮಾಡಿ. ಲಕ್ಷ್ಮೀದೇವಿಗೂ ಸಿಗಲ್ಲ. ಹಂಗಂದ್ರೆ ಲಕ್ಷ್ಮೀದೇವಿ ಬಹಳ ಅತಿಥಳು. ವಾಯುದೇವರಿಗಿಂತ ಕೋಟಿ ಗುಣಗಳಲ್ಲಿ ದಿಗಳವಳು. ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದ ಗುಣನ, ಭಗವಂತನ ಗುಣಗಳನ್ನು ಪೂರ್ತಿ ಗುಣ ತಿಳ್ಕೊಂಡಿಲ್ಲ. ಹಾಗಾಗಿ ಭಗವಂತ ಮಾಡಿ ನನಗೆ 99% ಬರಬೇಕಪ್ಪ, ನನ್ನ ಗುಣಗಳನ್ನು ತಿಳ್ಕೊಂಡವ್ರಿ ನಾನು ಮೋಕ್ಷ ಕೊಡ್ತೀನಿ ಅಂದ್ಬಿಟ್ರೆ ಜೀವನ ಗತಿಗಳೇನ್ರಿ ಅಲ್ವಾ? ಯೋಚನೆ ಮಾಡಬೇಕಲ್ಲ. ನಾವು ಎಲ್ಲೋ ಒಂದು ಕ್ಷಣ ಲಕ್ಷ್ಮೀದೇವಿಗೆ ಉಗುರಿನ ಧೂಳಿನ ಕಣಗಳ ಗುಣಗಳನ್ನು ಹೇಳಲಿಕ್ಕಾಗಲಿಲ್ಲ. ನಮಗೆ ಆ ಕಣಗಳು ಎಷ್ಟೇ ಪರಮಾಣುಗಳು ನೀವು ಡಿವೈಡ್ ಮಾಡಿ ಏನು ಹೇಳಿದ್ರು ಗುಣಗಳನ್ನು ಹೇಳಲಿಕ್ಕಾಗಲ್ಲ. ಇಂಥವರಿಗೆ ಭಗವಂತ ಹೌದಪ್ಪ ನೀನು ನಿನ್ನ ಯೋಗ್ಯತೆಗನುಸಾರ ಮಾಡಿದಂಥ ಉದ್ಧಾರ ಮಾಡ್ತಾನಲ್ರಿ. ಭಗವಂತನಂತ ಕರುಣೆ ಯಾರಿಗಿದೆ ರೀ? ಯಾರಿಗಿದೆ ಕರುಣೆ? ಅವನಿಗೇನಾಗಬೇಕು ನಮ್ಮನ್ನು ತೊಗೊಂಡ್ಬಿಟ್ಟು? ಇಲ್ಲ ಅಲ್ವಾ? ಅವನಿಗೇನಾಗಬೇಕಾಗಿಲ್ಲ ಅಲ್ವಾ? ಒಬ್ಬ ತಾಯಿಯನ್ನು ತೊಗೊಂಡ್ರು ಅವಳು ಸ್ವಾರ್ಥಿಕ ಅಂತ ಕಾಣ್ತಾಳೆ. ಯಾಕೆಂದರೆ ಮುಂದೆ ನಾನು ಮುದುಕರಾದಾಗ, ನಾನು ವಯಸ್ಸಾದಾಗ ನನ್ನ ಮಕ್ಕಳು ನೋಡ್ಕೊತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ನೋಡ್ಕೊಳ್ತಾರೋ ಬಿಡ್ತಾರೋ, ಅವರು ನಾನು ನೋಡಬೇಕು ಅನ್ನೋ ಆಸೆ ಇರುತ್ತೆ. ನನ್ನ ಮಗ ದೊಡ್ಡವನಾಗಿ ಕೆಲಸ ಮಾಡ್ತಾ ಇದ್ದ, ಅವನಿಗೆ ಒಳ್ಳೆ ಮದುವೆ ಮಾಡಿದೆ ಅಂದರೆ 4 ಜನಕ್ಕೆ ಮುಂದೆ ನೋಡು ಹೇಳ್ಬೋದು ನನ್ನ ಮಗ ಹಿಂಗಿದ್ದಾನೆ ಅಂತೇಳಿ ಅಂತ ಒಂದು ಸ್ವಾರ್ಥ ಇರುತ್ತೆ. ಭಗವಂತನಿಗೆ ಏನ್ರಿ ಸ್ವಾರ್ಥ? ಅವನಿಗೇನು ಇಲ್ಲ ಸ್ವಾರ್ಥ. ಒಂದು ಸಣ್ಣ ಹುಳು ಥರ ನಾವು ಒಂದು ಸೂರ್ಯನ ಬೆಳಕಿನಲ್ಲಿ ಒಂದು ಬಿನಿ ಹುಳುಗಳು ಬರ್ತಾವಲ್ಲ, ನಾನು ಸೂರ್ಯ ನಿನ್ಗಿಂತ ಚೆನ್ನಾಗಿದ್ದೇನೆ, ಪ್ರಕಾಶಮಾನವಾಗಿದ್ದೀನಿ ಅಂತಂದರೆ ಹಾಸ್ಯಾಸ್ಪದ ಅಲ್ವಾ? ಈ ಥರ ನಾವು ಮಾಡಿಬಿಟ್ಟು ನಮ್ಮನ್ನು ಇಷ್ಟು ನಿಕೃಷ್ಟ ಜೀವಿಗಳನ್ನು ಉದ್ಧಾರ ಮಾಡಿ ಮೋಕ್ಷ ಪದವಿಗೆ ಏರಿಸ್ತಾನಲ್ಲ ಭಗವಂತ. ಅವನ ಕರುಣೆಯನ್ನು ಲಕ್ಷ್ಮೀದೇವಿ 2ನೆಯ ಶ್ರುತಿಯ ಪದ್ಯದಲ್ಲಿ ಶ್ಲೋಕದಲ್ಲಿ ವರ್ಣಿಸಿದ್ದಾಳೆ ಭಗವಂತನದ್ದನ್ನು ಅನ್ನೋದಕ್ಕೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಮುಂಚೆ ಮುಗಿಸ್ತಾ ಇದ್ದೇನೆ. ಇದು ಅದ್ಭುತ 25 ಶ್ಲೋಕಗಳಿದ್ದಾವೆ ಶ್ರುತಿಗೀತೆದು. 25 ಶ್ಲೋಕಗಳನ್ನು ನಾವು ಎಲ್ಲ ಶಾಸ್ತ್ರಗಳನ್ನು ಅವಲೋಕನ ಮಾಡಿ ಹೇಳಿದ್ರೆ 25 ತಿಂಗಳು ಬೇಕು. ಆ ತರಹ ಅವರ ಶ್ಲೋಕದಲ್ಲಿ ಭಗವಂತನ ಅದ್ಭುತ ಗುಣಗಳನ್ನು ವರ್ಣಿಸ್ತಾಳೆ. ಮುಂದೆನೂ ಅದನ್ನು ವರ್ಣಿಸ್ತಾ ಬರ್ತಾಳೆ. ಎಷ್ಟು ಸಾಧ್ಯ ಇದರಲ್ಲಿ ನೋಡಿ ಒಂದು ಚಿಂತನೆ ಹೇಳ್ಬೋದು ನಾವು. ಏನಂತಂದರೆ, ಈಗ ನಾವು ಹೇಳಿದ್ವಿ ಆಚಾರ್ಯರು ಬಂದರು ಭಾಗವತ ಹೇಳಿದರು ಅಂತ. ನಾನು ಭಾಗವತದಲ್ಲಿ ಪ್ರತಿ ಶ್ಲೋಕ ಹೇಳಿದ್ನ, ಪ್ರತಿ ಪದ ಹೇಳಿದ್ನ, ಪ್ರತಿ ಅರ್ಥ ಹೇಳಿದ್ನ? ಇಲ್ಲ ತಾನೆ. ನಾನು ಹೇಳಿದ್ದೇ ಸ್ವಲ್ಪ, ನನ್ನ ಮತಿಗೆ ತಿಳಿದಿದ್ದೇ ಸ್ವಲ್ಪ. ಅದನ್ನು ಹೇಳಿದ್ರು ಕೂಡ ಇವರು ಭಾಗವತ ಹೇಳಿದ್ರು ಅಂತಂತಾರೆ.
ಭಾಗವತ ಸಮಗ್ರವಾಗಿ ಹೇಳಲಿಕ್ಕೆ ಯಾರಿಗೂ ಶಾಸ್ತ್ರ ಸಾಧ್ಯ ಇಲ್ಲ ರೀ. ಹಾಗಾಗಿ ಭಾಗವತದ ಒಂದು ಪದ, ಒಂದು ವಾಕ್ಯ, ಒಂದು ವಾಕ್ಯದ ಪೂರ್ತಿ ಅರ್ಥವನ್ನು ಹೇಳಲಿಕ್ಕೆ ಹಲವು ಜನ್ಮಗಳು ಸಾಲದು, ಕೋಟಿ ಕೋಟಿ ಜನ್ಮಗಳು ಬೇಕು. ಅದಕ್ಕೆ ನಾವು ಆಚಾರ್ಯರು ಭಾಗವತ ಸಪ್ತಾಹ ಮಾಡಿಬಿಟ್ರು, ಭಾಗವತ ಭಾಳ ಚೆನ್ನಾಗಿ ಹೇಳ್ಬಿಟ್ರು. ಏನು ಹೇಳಿದ್ರು ಆಚಾರ್ಯರು? ಇದನ್ನು ಉದಾಹರಣೆ ತಗೊಳ್ಳಿ. ಏಕದೇಶ ಯಕ್ಷಶ್ಚಿತ್ ಒಂದು ಗುಣ, ಅದನ್ನು ಹೇಳಿದ್ವಿ. ಭಾಗವತ ಹೇಳಿದ್ರು ಅಂತ ಭಗವಂತನು ಹಂಗೇನೆ ಇದರಲ್ಲೂ ಭಗವಂತ ಇದ್ದೇ ಇರ್ತಾನೆ. ಪ್ರತಿ ವರ್ಣದಲ್ಲೂ ಪ್ರತಿ ಅಕ್ಷರದಲ್ಲೂ ಭಗವಂತನ ಇಲ್ಲ ಅಂತಂದರೆ ಅವನು ನಮಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಭಗವಂತ ತನ್ನ ಭಕ್ತರಿಗೆ ಇವನು ತನ್ನ ಯೋಗ್ಯತೆಗನುಸಾರವಾಗಿ ಹೇಳ್ತಾ ಇದ್ದಾನೆ, ಇವನನ್ನು ನಾನು ಉದ್ಧಾರ ಮಾಡಬೇಕು ಅಂತ ಭಗವಂತ ಬರ್ತಾನೆ ಅನ್ನೋ ಮಹಿಮೆಯನ್ನು ದುರ್ಗಾದೇವಿ ಭಗವಂತನಿಗೆ ಹೇಳ್ತಾಳೆ. ಇಷ್ಟೆಲ್ಲ ಸಾಧಕ ಜೀವರಿದ್ದಾರೆ, ಅವರು ಸಾಧನೆ ಮಾಡಬೇಕು ಅಂತಿದ್ದಾರೆ. ನಿನ್ನ ಹೊಟ್ಟೆಯಲ್ಲಿ ಬಲಗಿದರೆ ಅವರಿಗೆ ಸಾಧನೆ ಆಗೋದಿಲ್ಲ, ಅವರಿಗೆ ಸ್ವರೂಪ ಜ್ಞಾನ ಬೇಕು. ಅವರನ್ನು ದಯವಿಟ್ಟು ಉದ್ಧಾರ ಮಾಡಲಿಕ್ಕೋಸ್ಕರ ನೀನು ಸೃಷ್ಟಿಯನ್ನು ಮಾಡ ಭಗವಂತ ಅಂತ ಹೇಳಿಬಿಟ್ಟು ದುರ್ಗಾದೇವಿ ಈ ಥರ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾಳೆ ಅನ್ನೋ ಈ ಚಿಂತನೆಯೊಂದಿಗೆ ಇವತ್ತಿನ ಶ್ರುತಿಗೀತೆಯ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಗೆ ಅರ್ಪಿಸುತ್ತಿದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.